ಆ ಒಂದು ಜುರಾಸಿಕ್ ಪಾರ್ಕ್ ಅಂತ ಒಂದು ಚಿತ್ರ ನೋಡಿ ವೆನ್ ಐ ಕೇಮ್ ಔಟ್ ನನಗನ್ನಿಸ್ತು ಏನಿದು ಒಂಥರ ಐ ವಾಸ್ ಸೋ ಅಮೇಸ್ಡ್ ಬೈ ದಟ್ ವಾಟ್ ಐ ಸಾ ಆನ್ ದ ಸ್ಕ್ರೀನ್. 4:15ಗೆ ಪೇಪರ್ ಇನ್ಸರ್ಟ್ ಹಾಕಿ ದೆನ್ ಕಮ್ ಬ್ಯಾಕ್ ಫ್ರೆಶನ್ ಅಪ್ ಗೋ ಬ್ಯಾಕ್ ಟು ದ ಆಫೀಸ್. 9 ಗಂಟೆಗೆ ಓಪನ್ ಮಾಡಿಬಿಟ್ಟು ಸೊ ಎಷ್ಟೊಂದು ಕಡೆ ಹೋಗ್ಬಿಟ್ಟು ನಾವು ಈ ಥರ ಫೀಲ್ಡ್ ಇದೆ, ಮಲ್ಟಿಮೀಡಿಯಾ ಇದೆ, ನಮಗೊಂದು ಅವಕಾಶ ಕೊಡಿ, ನಾವು ಬಂದು ನಿಮ್ಮ ಹುಡುಗರಿಗೆ ಅಡ್ರೆಸ್ ಮಾಡ್ತೀವಿ, ಇದರಲ್ಲಿ ಒಳ್ಳೆ ಕೆರಿಯರ್ ಇದೆ ಅಂತಂದ್ಬಿಟ್ಟು ವಿ ಯೂಸ್ ಟು ಓನ್ಲಿ ಗೋ ಟು ಆಲ್ ಹೌಸಸ್, ಕಾಲೇಜಸ್, ಕನ್ನಡ ಚಿತ್ರಗಳಿಂದ ಹಿಡಿದು ಹಾಲಿವುಡ್ ಚಿತ್ರಗಳ ತನಕ ಎಲ್ಲದರಲ್ಲೂ ಕೆಲಸ ಮಾಡಿದ್ದಾರೆ. ಇಟ್ ಇಸ್ ಅಗೇನ್ ಅನ್ ಎಕ್ಸಾಂಪಲ್ ಆಫ್ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ, ಎಕ್ಸ್ಟೆಂಡೆಡ್ ರಿಯಾಲಿಟಿ, ಮಿಕ್ಸ್ಡ್ ರಿಯಾಲಿಟಿ. ಶ್ಲೋಕ ಆಫ್ ಭಗವದ್ಗೀತಾ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುತ್ಸವ ಮಾಮಕ ಪಾಂಡವಶ್ಚೇವ ಕಿಮಕುರ್ವತ ಸಂಜಯ ಅಂತಂದ ಬಂದಾಗ ಲೇಟರ್ ಆನ್ ಆಮೇಲೆ ಇರಾನಲ್ಲಿ ಕೇವ್ಸಲ್ಲಿ ಡ್ರಾಯಿಂಗ್ ಸಿಕ್ತು, ಅದೊಂದು ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ಸಿಕ್ತು, ಒಂದು ಬೌಲ್ಸ್ ಸಿಕ್ತು, ಬೌಲಲ್ಲಿ ಸುತ್ತ ಒಂದೊಂದು ಫ್ರೇಮ್ ಡ್ರಾ ಆಗಿತ್ತು. ದಾದಾ ಸಾಹೇಬ್ ಫಾಲ್ಕೆ ಅವರು ಶುರು ಮಾಡಿದ್ರು ಆ್ಯನಿಮೇಷನ್, ಮ್ಯಾಚ್ ಸ್ಟಿಕ್ಸ್ ಇಟ್ಕೊಂಡು ಒಂದು ಆ್ಯನಿಮೇಷನ್ ಫಿಲ್ಮ್ನ ಮಾಡಿದ್ರು ಅವಾಗ 1950s. AVGC ಸೆಂಟರ್ ಆಫ್ ಎಕ್ಸಲೆನ್ಸ್ ಫಸ್ಟ್ ಇನ್ ದ ಕಂಟ್ರಿ ನಾವು ಮಾಡಿದ್ವಿ. ನಾವು ಅಲ್ಲಿ ವಿ ಹ್ಯಾವ್ ಆಲ್ ದ ಪ್ರೊಡಕ್ಷನ್ ಫೆಸಿಲಿಟೀಸು, ಫೋಟೋಗ್ರಾಮೆಟ್ರಿ, ಮೋಷನ್ ಕ್ಯಾಪ್. ವಾರಕ್ಕೆ ಒಂದು 300 ಪಿಕ್ಚರ್ ನೋಡ್ತಿದ್ರು ಅವರು. ಅದ್ರ ಮಧ್ಯೆ ಒಂದು ಕನ್ನಡ ಚಿತ್ರ ನೋಡಿ ಅಂತ ಅಂದ್ಬಿಟ್ಟು ನಾವು ಪುಷ್ ಮಾಡ್ತಿದ್ವಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು. ಸ್ಟಾರ್ಟಪ್ ಆ್ಯಕ್ಟರ್, ಆಂಟ್ರಪ್ರನರ್ ಆ್ಯಕ್ಟರ್ ಅಂತ ಹೇಳ್ಬೋದು. ಓಕೆ. ಸೊ ಬಿಗಿನಿಂಗಲ್ಲಿದೆ ಆ್ಯಂಡ್ ಪ್ರೀ ರೆವೆನ್ಯೂ ಸ್ಟೇಜಲ್ಲಿದೆ. ಬಿಫೋರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಭಾಳ ಮೋಟಿವೇಶನ್ ಕೊಡುತ್ತೆ, ಇನ್ನೂ ಹೊಸ ಹೊಸ ಸ್ಟೋರೀಸ್ನ ತೊಗೊಂಡು ಬರೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ IIC ಟಾಕ್ ಶೋ ವಿಚ್ ಈಸ್ ಇಗ್ನೈಟ್, ಇನ್ಸ್ಪೈರ್ ಆ್ಯಂಡ್ ಕನೆಕ್ಟ್, ಆ್ಯನ್ ಇನಿಷಿಯೇಟಿವ್ ಬೈ ದೀಕ್ಷಾಣ ಗ್ಲೋಬಲ್ ಡೆವಲಪ್ಮೆಂಟ್ ಫೌಂಡೇಶನ್. ಇವತ್ತು ನಮ್ಮ ಜೊತೆ ಭಾಳ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು 27 ಇಯರ್ಸಿಂದ ಆ್ಯನಿಮೇಷನ್ ಇಂಡಸ್ಟ್ರಿಯಲ್ಲಿದ್ದಾರೆ ಮತ್ತು 20,000ಕ್ಕೂ ಹೆಚ್ಚು ಆ್ಯನಿಮೇಟರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ವಿ ವೆಲ್ಕಮ್ ಯು, ಶ್ರೀನಿವಾಸ್ ಸರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪ್ರಶಾಂತ್ ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ಶೋ. ಸಂತೋಷ ನನಗೆ. ಏನು ಸರ್, ಒಳ್ಳೆ ಹೀರೋ ಥರ ಕಾಣ್ತಿದ್ದಾರೆ. ಏನಿಲ್ಲ, ಏನೋ ಒಂದು ಪ್ರಯತ್ನ ಅಷ್ಟೇ. ನೀವಿರೋ ರೀತಿ, ಅದು ಕ್ಯಾರಿ ಮಾಡ್ಕೊಳ್ಳೋ ರೀತಿ, ದಟ್ಸ್ ರಿಯಲಿ ಗುಡ್. ಭಾಳ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ ಆ ಒಂದು ಇದರಲ್ಲಿ. ಥ್ಯಾಂಕ್ ಯು. ಜಸ್ಟ್ ಬಿಲೀವ್ ಅಷ್ಟೇ ದಟ್ ನಾವು ಏನೇ ಮಾಡಿದ್ರು ನಮಗೋಸ್ಕರ ನಾವು ವಿ ಶುಡ್ ನಾಟ್ ಬಿ ಬಾದರ್ಡ್ ಅಬೌಟ್ ವಾಟ್ ಪೀಪಲ್ ಫೀಲ್ ಅಂತ. ನಮ್ಗೇನು ಅನ್ಸುತ್ತೋ ಸರಿ ನಾವು ಮಾಡ್ಕೋಬೇಕು ಅದನ್ನು. ಸೊ ನಾವು ನಮಗೋಸ್ಕರ ಮಾಡ್ಕೊಳ್ಳೋದು. ಸೊ ನನಗೆ ಐ ಲೈಕ್ ಬೀಯಿಂಗ್ ಆಲ್ವೇಸ್ ಟ್ರೈಯಿಂಗ್ ಟು ಬಿ ಪರ್ಫೆಕ್ಟ್. ಸೊ ಹಾಗಾಗಿ ಐ ಮೇಕ್ ಅ ಪಾಯಿಂಟ್ ದಟ್ ಯಾವಾಗಲೂ ಒಕೇಶನ್ ಕರೆಕ್ಟಾಗಿರಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ, ನಮ್ಮ ಪ್ರಯತ್ನ ಅಷ್ಟೇ. ಈಗ 27 ಇಯರ್ಸ್ ಆಯಿತು ಆ್ಯನಿಮೇಷನ್ ಇಂಡಸ್ಟ್ರಿಯಲ್ಲಿದ್ದು. ಆಮೇಲೆ 1-2 ಆ್ಯನಿಮೇಷನ್ ಸ್ಟುಡಿಯೋ ಇದೆ ನಿಮ್ಮದೇ, ಆಮೇಲೆ ಫಿಲಮ್ ಪ್ರೊಡಕ್ಷನ್ ಇದೆ, ಆ್ಯಕ್ಟಿಂಗ್ ಕೂಡ ಮಾಡ್ತಾಯಿದ್ದೀರಾ. ನಂದು ಒಂದು ಕ್ವಶನ್ ಏನಪ್ಪ ಅಂತಂದರೆ, ದಿಸ್ ಈಸ್ ವೆರಿ ಸ್ಪೆಷಲ್ ಕ್ವಶನ್. ಅಪಾರ್ಟ್ ಫ್ರಮ್ ಯುವರ್ ಪ್ರೊಫೆಷನ್ ಆ್ಯಂಡ್ ಎವ್ರಿಥಿಂಗ್, ಹೂ ಈಸ್ ಶ್ರೀನಿವಾಸ್? ವಾ, ಈ ಥರ ಪ್ರಶ್ನೆ ಯಾರು ಕೇಳಲಿಲ್ಲ. ಹೂ ಈಸ್ ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಈಸ್ ಅ ಹಾನೆಸ್ಟ್, ಫನ್ ಲವಿಂಗ್, ಗಾಡ್ ಫಿಯರಿಂಗ್, ಸಿಂಪಲ್ ಇಂಡಿವಿಜುವಲ್, ಸಾಧಾರಣದ ಮನುಷ್ಯ, ಸಾಧಾರಣವಾದ ಒಂದು ಬದುಕನ್ನು ಕಟ್ಕೊಳ್ಬೇಕು ಅನ್ನೋವಂಥ ಒಂದು ಡ್ರೀಮು. ಹೆಂಗೆ ನಡೀತಾ ಇದೆಯೋ ಚೆನ್ನಾಗಿದೆ. ಆ್ಯಂಡ್ ಅ ಪರ್ಸನ್ ಹೂ ಲೈಕ್ಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್, ಹೂ ಡಸಂಟ್ ಥಿಂಕ್ ಅಬೌಟ್ ದ ಪಾಸ್ಟ್, ಹೂ ಡಸಂಟ್ ಥಿಂಕ್ ಅಬೌಟ್ ದ ಫ್ಯೂಚರ್, ಬಟ್ ಮೇನ್ಲಿ ಲಿವಿಂಗ್ ದ ಮೂಮೆಂಟ್. ಆ ಒಂದು ಗಳಿಗೆ, ಆ ಒಂದು ದಿನ ಚೆನ್ನಾಗಿರಬೇಕು ಅನ್ನೋದು ಒಂದು ವಿಚ್ ಹ್ಯಾವ್ ಬಿ ಕ್ಯಾರಿಡ್ ಥ್ರೂ ಔಟ್ ಮೈ ಲೈಫ್. ಅಂದರೆ ವೆನ್ ಯು ಆರ್ ಆಲ್ವೇಸ್ ಬಿ ಇನ್ ದ ಪ್ರೆಸೆಂಟ್. ಐ ಡೋಂಟ್ ಟೆಲ್ ಯು ದಟ್ ಫ್ಯೂಚರ್ಗೆ ಪ್ಲ್ಯಾನ್ ಮಾಡಬಾರ್ದು ಅಂತಲ್ಲ, ಬಟ್ ಆ ಪ್ರೆಸೆಂಟ್ ಮೂಮೆಂಟ್ ಇದೆಯಲ್ಲ ಅದನ್ನು ಬಿಡಕ್ಕೆ ಹೋಗಬೇಡಿ. ಯು ಡೋಂಟ್ ಲೆಟ್ ಇಟ್ ಗೋ. ದ ಪ್ರೆಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಂಥ ಒಂದು ಸಾಧಾರಣವಾದ ಮನುಷ್ಯ ಅಂತ ಹೇಳ್ಕೊಬೋದು ನಾನು. ನೀವು ಸಾಧಾರಣ ಅಂತ ಹೇಳಿದ್ರಿ, ಬಟ್ ಸಾಕಷ್ಟು ವಿಚಾರಗಳಿದ್ದಾವೆ ಆ ಸಾಧಾರಣ ವ್ಯಕ್ತಿತ್ವದಾಗೆ. ಆ್ಯಂಡ್ ಬೀಯಿಂಗ್ ಸಿಂಪಲ್ ಈಸ್ ಆಲ್ಸೋ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ನಿಮಗೆ? ಎಸ್, ಇಟ್ ಈಸ್ ಗುಡ್, ಒಳ್ಳೆ ಫೀಲಿಂಗ್, ಬಟ್ ಇಟ್ ಈಸ್ ಆಲ್ಸೋ ಕಾಂಪ್ಲಿಕೇಟೆಡ್. ಬಿಕಾಸ್ ಮೋಸ್ಟ್ಲಿ ಪೀಪಲ್ ಅಂದ್ಕೊಳ್ಳೋದು, ಜನ ಅಂದ್ಕೊಳ್ಳೋದು ಇವನು ತುಂಬ ಸಿಂಪಲಾಗಿ ಕಾಣಿಸ್ತಾನೆ, ತುಂಬ ಸಿಂಪಲಾಗಿ ಆಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಹಿ ಮೈಟ್ ನಾಟ್ ಬಿ ದಟ್, ಹಿ ಮೈಟ್ ಬಿ ಸಮಥಿಂಗ್ ಎಲ್ಸ್. ಮುಖವಾಡ ಇರಬಹುದು ಅಂತಲೂ ಅನ್ಕೋತಾರೆ. ಬಟ್ ದಟ್ ಈಸ್ ಹೌ ಐ ಮೀನ್ ಲೈಕ್ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ ಒಬ್ಬ ಮನುಷ್ಯನಿಗೆ. ಆ ವ್ಯಕ್ತಿತ್ವನ ಮೇಂಟೈನ್ ಮಾಡಿಕೊಂಡು ಇಷ್ಟೊಂದು ವರ್ಷಗಳಿಂದ
ಒಂದೇ ರೀತಿಯಲ್ಲಿ ಕನ್ಸಿಸ್ಟೆಂಟಾಗಿ ನಾವು ಮಾಡ್ತಿರೋ ಕೆಲಸನ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಇಷ್ಟು ವರ್ಷದಿಂದ. ಅದನ್ನು ಐ ವುಡ್ ಲೈಕ್ ಟು ಕಂಟಿನ್ಯೂ. ಬಟ್ ಇಟ್ ಈಸ್ ನಾಟ್ ಈಸಿ. ಸಾಕಷ್ಟು ಏನೋ ಯು ಆರ್ ಅಂಡರ್ ದ ಪಬ್ಲಿಕ್ ಐ. ಏನು ಮಾಡ್ತಾರೆ, ಏನು ಈ ಇಂಡಸ್ಟ್ರೀಲಿ ಏನಿದೆ, ಯೂಶಲಿ ಇನ್ ದಿಸ್ ಇಂಡಸ್ಟ್ರಿ, ಎ ವಿ ಜಿ ಸಿ ಇಂಡಸ್ಟ್ರಿ, ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್. ಎ ವಿ ಜಿ ಸಿ ಇಂಡಸ್ಟ್ರಿಲಿ ಬಿಕಾಸ್ ಸುಮಾರು ಒಂದು 27 ವರ್ಷದಿಂದ ಐ ಬೀನ್ ವರ್ಕಿಂಗ್ ಹಿಯರ್. ಸೊ ಹಾಗಾಗಿ ಎವ್ರಿ ಮೂವ್ ಈಸ್ ನೋಟಿಸ್ಡ್. ಏನು ಮಾಡ್ತಾರೆ, ಬಿಕಾಸ್ ವಿ ಆರ್ ಸಪೋಸ್ ಟು ಬಿ ರೋಲ್ ಮಾಡೆಲ್ಸ್, ವಿ ಆರ್ ಸಪೋಸ್ ಟು ಡೂ ಥಿಂಗ್ಸ್ ವಿಚ್ ಸಕ್ಸೀಡ್ ಆ್ಯಂಡ್ ವಿ ಆರ್ ಲುಕ್ಡ್ ಅಪಾನ್. ಸೊ ಹಾಗಾಗಿ ಒಂದು ಒಳ್ಳೆ ಎಕ್ಸಾಂಪಲ್ ಕ್ರಿಯೇಟ್ ಮಾಡಬೇಕು. ಸೊ ಎಕ್ಸಾಂಪಲ್ ಕ್ರಿಯೇಟ್ ಮಾಡಬೇಕು ಅಂದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಶೋಲ್ಡರ್ಸ್ ಮೇಲೆ. ತಪ್ಪು ಮಾಡೋಂಗಿಲ್ಲ, ತುಂಬ ಹುಷಾರಾಗಿ ನಡಿಬೇಕು. ಎಲ್ಲರೂ ನೋಡ್ತಿರ್ತಾರೆ. ಹೌದು, ತುಂಬ ಹುಷಾರಾಗಿ ನಡಿಬೇಕು, ತುಂಬ ಒಳ್ಳೆ ಡಿಸಿಷನ್ಗಳನ್ನ ತೊಗೋಬೇಕು, ಮಾದರಿಯಾಗಿರಬೇಕು ಬೇರೆಯವ್ರಿಗೆ, ಅದೊಂದು ಸ್ಫೂರ್ತಿ ಕೊಡಬೇಕು ಅವ್ರಿಗೆ. ಆವಾಗಲೇ ಒಂದು ಮನುಷ್ಯನಾಗಿ ಹುಟ್ಟಿ ಈ ಫೀಲ್ಡಲ್ಲಿ ಇದ್ದು ಒಂದು ಏನೋ ಒಂದು ಸಾಧಿಸ್ದೇಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾರ್ಮಲಿ ಏನಾಗುತ್ತೆ, ಜನಕ್ಕೆ ಎಲ್ಲ ಒಂದು ದೊಡ್ಡದಾಗಿ ಇರುವಂಥ ಸಕ್ಸಸ್ಸೇ ಕಾಣಿಸುತ್ತೆ, ಹೌದಾ? ಸೊ ಫೇಲ್ಯೂರ್ಸ್ ಅನ್ನೋದು ಹೈಡ್ ಆಗಿಬಿಡುತ್ತೆ. ಸೊ ಎನಿ ಫೇಲ್ಯೂರ್ಸ್ ಯು ಕೇಮ್ ಅಕ್ರಾಸ್ ಈ ಒಂದು ಜರ್ನಿಯಲ್ಲಿ, ಅ ಬಿಗ್ ಫೇಲ್ಯೂರ್? ಸಿ, ನೋ ಪರ್ಸನ್ ಕ್ಯಾನ್ ಬಿ ಸಕ್ಸಸ್ಫುಲ್ ವಿತೌಟ್ ಸೀಯಿಂಗ್ ದ ಡೌನ್ಫಾಲ್ ಆರ್ ದ ಡೌನ್. ಇದು ಎಲ್ಲರ ಲೈಫ್ ಥರನೇ ಅಥವಾ ಎಲ್ಲ ಫೀಲ್ಡ್ ಥರನೇ ಎಲ್ಲರ ಬದುಕಿನಲ್ಲೂ ಒಂದು ಅಪ್ಪು ಡೌನ್ ಇದ್ದೇ ಇರುತ್ತೆ, ಸ್ಟ್ರಗಲ್ ಇದ್ದೇ ಇರುತ್ತೆ. ಸಿ, ನಾವು ಮಾತಾಡ್ತಿರೋದು 90ಸ್ದು, ಮಿಡ್ 90ಸಲ್ಲಿ ನಾವು ಆ್ಯನಿಮೇಷನ್ ಅಂತ ಶುರು ಮಾಡಬೇಕು. ಆವಾಗ ಆ್ಯನಿಮೇಷನ್ ಇರಲಿಲ್ಲ, ಇಟ್ ವಾಸ್ ಕಾಲ್ಡ್ ಆಸ್ ಮಲ್ಟಿಮೀಡಿಯಾ ಅವಾಗ. ಸೊ ಮಲ್ಟಿಮೀಡಿಯಾ ಮಾಡ್ತೀನಿ, ಒಂದು ಶಿಕ್ಷಾ ಸಂಸ್ಥೆಯನ್ನು ಏನೋ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಪೀಪಲ್ ಫೆಲ್ಟ್ ಇಸ್ ಇಂಡಸ್ಟ್ರಿನೇ ಇಲ್ಲ, ಇದು ಏನಿದು ಮಲ್ಟಿಮೀಡಿಯಾ ಅಂದರೆ ಚಿತ್ರ ಬರೆಯೋ ಕೋರ್ಸಾ ಅಥವಾ ಕಾರ್ಟೂನ್ ಕೋರ್ಸಾ, ಅದು ಯಾರಿದನ್ನು ಮಾಡ್ತಾರೆ, ಯಾರಿದು ಸೇರ್ಕೋತಾರೆ. ಸೊ ನನಗೆ ಸ್ಫೂರ್ತಿ ಸಿಕ್ಕಿದ್ದು ಭಾಳಷ್ಟು ಕಾರಣಗಳಿದೆ. ಆ್ಯಕ್ಚುಲಿ ನನ್ನ ಸ್ಟೋರಿ ಸುಮಾರಿದೆ, ಪ್ರಾಬ್ಲಿ ಒನ್ ಎಪಿಸೋಡ್ ಮೈಟ್ ನಾಟ್ ಬಿ ಎನಫ್. ಬಟ್ ಮೇಯ್ನ್ಲಿ ಈ ಇಂಡಸ್ಟ್ರಿ ಎಂಟ್ರ್ ಆಗುವಾಗ ಸುಮಾರೊಂದು 1994-95 ಟೈಮಲ್ಲಿ ಒಂದು ಜುರಾಸಿಕ್ ಪಾರ್ಕ್ ಅಂತ ಒಂದು ಚಿತ್ರ ನೋಡೋಕ್ಕೆ ಅವಕಾಶ ಸಿಕ್ತು ನನಗೆ ಬೆಂಗಳೂರು ಅದರಲ್ಲಿ. ಪ್ಲಾಜಾ ಥಿಯೇಟ್ರ್ ಅಂತ ಅವಾಗ ಥಿಯೇಟ್ರ್ ಇತ್ತು, ಇವಾಗಿಲ್ಲ ಅದು ಎಮ್ ಜಿ ರೋಡಲ್ಲಿ. ಸೊ ಆ ಒಂದು ಜುರಾಸಿಕ್ ಪಾರ್ಕ್ ಅಂತ ಒಂದು ಚಿತ್ರ ನೋಡಿ ವೆನ್ ಐ ಕೇಮ್ ಔಟ್, ನನಗನ್ನಿಸ್ತು ಏನಿದು ಒಂಥರ. ಐ ವಾಸ್ ಸೋ ಅಮೇಸ್ಡ್ ಬೈ ದಟ್ ವಾಟ್ ಐ ಸಾ ಆನ್ ದ ಸ್ಕ್ರೀನ್. ಇದನ್ನು ಹೇಗೆ ಹೇದವು, ಹೂ ಇಸ್ ದೇರ್, ವಾಟ್ ಈಸ್ ಹ್ಯಾಪ್ನಿಂಗ್ ದಿಸ್ ಇಂಡಸ್ಟ್ರಿ, ಹೇಗಿದು ಇಂಡಿಯಾಲಿ ಇದ್ದಾರ, ಯಾರ್ಯಾರು ಮಾಡ್ತಿದ್ದಾರೆ, ಒಂದಷ್ಟು ಜನನ ಭೇಟಿಯಾದೆ, ಏನು ಈ ಥರ ಯಾವ ಥರ ಮಾಡ್ಬೋದು ಅಂತ. ದೆನ್ ಗೊತ್ತಾಯಿತು ಆಪರ್ಚುನಿಟಿ ಇದೆ, ಈ ಥರ ಒಂದು ಟ್ರೈನಿಂಗ್ ಮಾಡೋದಕ್ಕೆ ಆಪರ್ಚುನಿಟಿ ಇದೆ, ಯಾರೂ ಇಲ್ಲ ಅಷ್ಟು ಅಂತಂದ್ಬಿಟ್ಟು ಹಾಗೆ ಒಂದು ಐಡಿಯಾ ಬಂದು ಶುರು ಆಗಿದ್ದು. ಬಟ್ ದಟ್ ಈಸ್ ದ ಮೇನ್ ಸ್ಟೋರಿ. ಬ್ಯಾಕ್ ಸ್ಟೋರಿ ಅನ್ನೋದು ತುಂಬ ಇದೆ. ಐ ಮೀನ್ ಲೈಕ್ ಮೈ ಅಪ್ಬ್ರಿಂಗಿಂಗ್ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಆದಂಥ ಒಂದು ಐ ಗ್ರೂ ಅಪ್ ಆನ್ ಕಾಮಿಕ್ಸ್. ಸೊ ಆ್ಯಸ್ ಯಂಗ್ ಆಸ್ ಅಬೌಟ್ 4 years ಓಲ್ಡು ನಾನು ಕಾಮಿಕ್ಸಿಂದ ನಾನು ಲೈಫ್ ಶುರು ಮಾಡಿದ್ದು. ಅಂದರೆ ಆ ಫಸ್ಟ್ ಕಾಮಿಕ್ ನನ್ನ ಕೈಗೆ ಸಿಕ್ಕಿದಾಗ ನನಗೆ 4 ವರ್ಷ ವಯಸ್ಸು. ಗರುಡ ಅಂತ ಒಂದು ಕಾಮಿಕ್, ಅಮರ್ ಚಿತ್ರಕಥೆ, ಅದು ಐ ಸ್ಟಿಲ್ ರಿಮೆಂಬರ್. ₹2.5 ಕಾಮಿಕ್ ಅದು. ಸೊ ಕತೆಗಳು ಓದೋಕ್ಕೆ ಭಾಳ ನನಗೆ ಇಂಟ್ರೆಸ್ಟ್ ಇರ್ತಾಯಿತ್ತು. ಸೊ ಐ ಯೂಸ್ ಟು ಕಲೆಕ್ಟ್ ಕಾಮಿಕ್ಸ್. ಸೊ ಆ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ನನಗೆ ಒಂದು ಚೈಲ್ಡ್ಹುಡ್ಡಿಂದನೇ ಇಂಬೇಬ್ ಆಗೋಯಿತು. ಸ್ಟೋರಿ ಟೆಲ್ಲಿಂಗ್ ಎಷ್ಟು ಚೆನ್ನಾಗಿದೆ, ಸ್ಟೋರಿ ಟೆಲ್ಲಿಂಗ್ ಐ ಮೀನ್ ಸ್ಟೋರೀಸ್ ಓದೋದು, ಅದನ್ನು ಒಂಥರ ವಿಜುವಲೈಸ್ ಮಾಡೋದು, ಸ್ಟೋರೀಸ್ ಓದ್ತಾ ವಿಜುವಲೈಸ್ ಮಾಡೋದು. ಆ್ಯಂಡ್ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಕಾಮಿಕ್ಸ್. ಈಗಲೂ ಇಟ್ಕೊಂಡಿದ್ದೀನಿ ನಾನು. ಫ್ರಮ್ ಚೈಲ್ಡ್ಹುಡ್ ದಟ್ ಹ್ಯಾವ್ ಕಲೆಕ್ಟೆಡ್ ಕಾಮಿಕ್ಸ್. ಸುಮಾರು ಒಂದು 300-400 ಕಾಮಿಕ್ಸು ಬೈಂಡ್ ಮಾಡಿ, ಇನ್ನೂ ಅಷ್ಟು ವರ್ಷದ ಹಳೇದು. ಐ ಸ್ಟಿಲ್ ಹ್ಯಾವ್ ಕೆಪ್ಟ್ ಇಟ್. And I encourage the children in my family to read comics, or anybody that I meet to read comics, because ಓದೋದ್ರಲ್ಲಿ ಒಂದು ಆ ಒಂದು ಇದೆಯಲ್ಲ, ಅದು ದಟ್ ಎಂಜಾಯ್ಮೆಂಟ್ ಆಫ್ ಫ್ಲಿಪ್ಪಿಂಗ್ ದ ಪೇಜಸ್ ಆ್ಯಂಡ್ ರೀಡಿಂಗ್ ದ ಬುಕ್. ಅದು ನೀವು ಎಷ್ಟೇ ಡಿಜಿಟಲ್ ಮೀಡಿಯಮ್ ಬಂದ್ರೂ, ಏನೇ ಬಂದ್ರೂ ಫ್ಯೂಚರಲ್ಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಯು ದಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಯು ಗೆಟ್. ನೀವು ಒಂದು ಪುಸ್ತಕ ಕೈಯಲ್ಲಿಟ್ಕೊಂಡು ಆ ಪೇಜಸ್ನ ತಿರುಗಿಸ್ಕೊಂಡು ಓದ್ತಿರಲ್ಲ, ಆ ಒಂದು ಮಜಾ ಬೇರೆದಲ್ಲೂ ಬರೋಲ್ಲ. ಆ್ಯಂಡ್ ಅದರ ಬೇಗ ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. So you will capture whatever you have read. That is the power of the eyesight and mind. So ಹಾಗಾಗಿ ಅಲ್ಲಿಂದ ಶುರುವಾಗಿದ್ದು. ಆ್ಯಂಡ್ ಹಾಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಅರೀನಾ ಮಲ್ಟಿಮೀಡಿಯಾ ಅಂತಂದ್ಬಿಟ್ಟು ಫಸ್ಟ್ ಶುರು ಮಾಡಿದ್ದು.
ಆಮೇಲೆ ಲೇಟರ್ ಆನ್ ವಿ ವೆಂಟ್ ಇನ್ ಟು ಬಿಕೇಮ್ ಆ್ಯನಿಮೇಷನ್, ವಿಷುವಲ್ ಎಫೆಕ್ಟ್ಸ್, ಗೇಮಿಂಗ್, ಇವಾಗ AR, VR, XR, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಆ್ಯಸ್ ಅನ್ ವೆನ್ ಟೆಕ್ನಾಲಜಿ ಗ್ರೂ ವಿ ಸ್ಟಾರ್ಟೆಡ್ ಅಪ್ಗ್ರೇಡಿಂಗ್ ಆರ್ ಸೆಲ್ಸ್ ಅಷ್ಟೇ. ಇವಾಗ ಅನಿಮೇಷನ್ ಅಂತಾರೆ, ಈಗ ನಾನು ಕೂಡ ಅನಿಮೇಷನ್ ಸ್ಟೂಡೆಂಟೇ. ಈಗ ಫಸ್ಟಲ್ಲಿ ಏನಾಗುತ್ತೆ, ಈಗ ನಮ್ಮ ಮನೇಲೂ ಕೂಡ ನಮ್ಮ ತಂದೆಯವ್ರಿಗೆ ಇನ್ನೂ ಏನು ಮಾಡ್ತಾರೆ ನಿಮ್ಮ ಮಗ ಅಂತಂದರೆ ಅದೇನೋ ಗೊಂಬೆ ಚಿತ್ರ ಮಾಡ್ತಾನೆ ಈ ಥರ ಅಂತ ಹೇಳಿದೆ. ಯಾಕಂದರೆ ನಮ್ಮ ಫಾದರು ಗೌರ್ಮೆಂಟ್ ಸ್ಕೂಲ್ ಟೀಚರು, ಏನೋ ಅನಿಮೇಷನ್ರಿಗೆ ಗೊಂಬೆ ಬರ್ತಾವಲ್ಲ ಟಿ ವಿಯಲ್ಲಿ ಅದನ್ನು ಮಾಡ್ತಾರೆ ಅಂತೇಳಿ. ಸೊ ವೆರಿ ಟಿಪಿಕಲ್ ಎನ್ಕ್ವೈರಿ. ನೀವು ಫಸ್ಟ್ ಶುರು ಮಾಡಿದಾಗ ನೀವು ಹೆಂಗೆ ಕನ್ವೆ ಮಾಡ್ತಿದ್ರಿ ಸ್ಟೂಡೆಂಟ್ಸ್ಗೆ? ಯಾಕಂದರೆ ಕಂಪ್ಲೀಟ್ ಹೊಸದಲ್ಲ, ಸಮ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ದಿಸ್ ಇಸ್ ಪೀಪಲ್ ಶುಡ್ ನೋ. ಐ ಮೀನ್ ಲೈಕ್ ನಂಬರ್ ಒನ್ ವಾಸ್ ಅವೇರ್ನೆಸ್ ಕಮ್ಮಿ ಇತ್ತು, ಲಿಟ್ರಲಿ ಝೀರೋ ಅಂತ ಹೇಳ್ಬೋದು. ನಂಬರ್ ಟು ಅವೇರ್ನೆಸ್ ಇದ್ದವ್ರಿಗೆ ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೇನು ಆ ಸೀರಿಯಸ್ನೆಸ್ ಡೆವಲಪ್ ಆಗ್ತಿರಲಿಲ್ಲ. ಇದರಲ್ಲಿ ಒಂದು ಕೆರಿಯರ್ ಮಾಡಬೇಕು ಅಥವಾ ಇದರಲ್ಲಿ ಒಂದು ಫ್ಯೂಚರ್ ಇದೆ, ಇದರಲ್ಲಿ ಏನಾದರೂ ಒಂದು ಇರುತ್ತೆ, ಮಾಡ್ಬೋದು ಮುಂದಕ್ಕೆ ಅನ್ನೋದು ನೋಬಡಿ ಹ್ಯಾಡ್ ದಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್. ಆ್ಯಂಡ್ ಕಂಪ್ನೀಸ್ ಅಷ್ಟಿರಲಿಲ್ಲ. ಕೋರ್ಸ್ ಮಾಡಿದ್ರೆ ಏನು ಮಾಡ್ತಾರೆ ಆಮೇಲೆ? ಕೋರ್ಸ್ ಮಾಡಿಬಿಟ್ಟು ಪ್ಲೇಸ್ಮೆಂಟಿಗೆ ಬೇಕಲ್ವ, ಕೆಲಸ ಬೇಕು ಆಮೇಲೆ. ಸೊ ದೇರ್ ವಾಸ್ ಆಲ್ ದೀಸ್ ಕಂಡೀಷನ್ಸ್ ದಟ್ ಟೈಮ್. ಸೊ ಮೈ ಟಿಪಿಕಲ್ ಡೇ ಯೂಸ್ ಟು ಸ್ಟಾರ್ಟ್ ಬೆಳಗ್ಗೆ 4:30ಗೆ ಏನೋ ಜನರಲಿ ಪೇಪರ್ ಇನ್ಸರ್ಟ್ಸ್, ಫ್ಲೈಯರ್ಸ್ ಪೇಪರಲ್ಲಿ ಹಾಕೋದು. ಆ್ಯಂಡ್ ಮಾಡಿದ್ದೀನಿ. ಐ ಹ್ಯಾವ್ ಸ್ಯಾಟ್ ಆನ್ ದ ಫುಟ್ಪಾತ್ ಆ್ಯಂಡ್ ಪುಟ್ ಫ್ಲೈಯರ್ಸ್ ಇನ್ ದ ನ್ಯೂಸ್ ಪೇಪರ್ಸ್ ಬಿಕಾಸ್ ಐ ಡಿಂಟ್ ಹ್ಯಾವ್ ಬಾಯ್ಸ್ ಟು ಪುಟ್. ಆಮೇಲೆ ಸಿಕ್ಕಿದ್ರು, ಆಮೇಲೆ ಕಂಟಿನ್ಯೂ ಆಯಿತು. ಬಟ್ ಲೈಕ್ ಎನಿ ಅದರ್ ಸ್ಟಾರ್ಟಪ್ ವಿ ಹ್ಯಾಡ್ ಟು ಡೂ ದಟ್. ಸೇಮ್ ಜರ್ನಿ ಸೇಮ್ ಇದೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ. ಆಲ್ಮೋಸ್ಟ್. ಐ ಆಮ್ ನಾಟ್ ಟೆಲಿಂಗ್ ಸಮಥಿಂಗ್ ನ್ಯೂ. ಮೆನಿ ಪೀಪಲ್ ವುಡ್ ಹ್ಯಾವ್ ಡನ್ ದಿಸ್. ಬಟ್ ನಾನು ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಮಾಡಿದ್ದೀರಾ? ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಒಬ್ಬನೇ ಮಾಡಿಲ್ಲ ಅಂತ ಹೇಳ್ತಿಲ್ಲ, ನಾನು ಒಬ್ಬನೇ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ನಾನು ಮಾಡಿದ್ದೀನಿ. ಸೊ 4:15ಗೆ ಪೇಪರ್ ಇನ್ಸರ್ಟ್ ಹಾಕಿ ಆ್ಯಂಡ್ ದೆನ್ ಕಮ್ ಬ್ಯಾಕ್, ಫ್ರೆಶನ್ ಅಪ್, ಗೋ ಬ್ಯಾಕ್ ಟು ದ ಆಫೀಸ್. 9 ಗಂಟೆಗೆ ಓಪನ್ ಮಾಡಿಬಿಟ್ಟು ವೇಟ್ ಫಾರ್ ಪೀಪಲ್ ಟು ಕಾಲ್ ಆರ್ ಕಮ್ ಆರ್ ವಾಟ್ ಎವರ್ ಇಟ್ ಇಸ್. ಆ್ಯಂಡ್ ಇನ್ನೊಂದು, ನಾನು ನಮ್ಮ ವೈಫ್ ಮದುವೆನೂ ಆಗಿತ್ತು ನನಗೆ ಆ ಟೈಮಲ್ಲಿ. ಸೊ ನಾನು ನಮ್ಮ ವೈಫ್ ಇಬ್ಬರು ಒಂದು 2 ವೀಲರಲ್ಲಿ ವಿ ಯೂಸ್ ಟು ಗೋ ಟು ಅ ಪರ್ಟಿಕ್ಯುಲರ್ ರೋಡ್, ಪಾರ್ಕ್ ದ ವೆಹಿಕಲ್ ಒಂದು ಸೈಡಲ್ಲಿ. ಒಂದು ರೋ ಆಫ್ ಹೌಸಸ್ ನಾನು ತೊಗೋತಾ ಇದ್ದೆ, ಒಂದು ರೋ ಆಫ್ ದ ಹೌಸಸ್ ಅವ್ರು ತೊಗೋತಾ ಇದ್ರು. ವಿ ಯೂಸ್ ಟು ಗೋ ಆ್ಯಂಡ್ ನಾಕ್ ಆನ್ ದ ಡೋರ್ ಆಫ್ ಕೋಲ್ಡ್ ಕಾಲ್ಸ್ ಅಂತಾರಲ್ಲ, ನಾಕ್ ಆನ್ ದ ಡೋರ್ ಆ್ಯಂಡ್ ಸೇ, ಇದೆಲ್ಲೂ ಹೇಳಿಲ್ಲ ನಾನು, ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ವೇರ್ ಐ ಆಮ್ ಟೆಲಿಂಗ್ ದಿಸ್. ನಾಕ್ ಆನ್ ದ ಡೋರ್ ಆಫ್ ದ ಪೀಪಲ್, ನಾನು ಮನೆಗಳು ನಾಕ್ ಮಾಡಿಬಿಟ್ಟು ಈ ಥರ ಅರಿನಾ ಮಲ್ಟಿಮೀಡಿಯಾ ಅಂತ ಶುರು ಮಾಡಿದ್ದೀವಿ ಹೊಸದಾಗಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ 10ನೇ ಕ್ಲಾಸ್ ಓದ್ದವರು ಅಥವಾ 12ನೇ ಕ್ಲಾಸ್ ಓದ್ದವರು ಅಥವಾ ಆ ಒಂದು ಏಜ್ ಗ್ರೂಪಲ್ಲಿರೋವಂಥವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಳ್ಳೆ ಕೆರಿಯರ್ ಇದೆ, ನೀವು ಬಿಟ್ಟರೆ ನಾವು ಒಳಗಡೆ ಬಂತು ನಿಮ್ಗೆ ಕೂತ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಈಗ ನೋಡಿ, ಯಾರೇ ಆಗಲಿ ಮನೆ ಬಾಗಿಲು ಬಂದು ಬೆಲ್ ಹೊಡೆದಾಗ ಏನಾಗುತ್ತೆ, ದ ವೆರಿ ಏನಂತಂದರೆ ಗೇಟ್ ಕ್ರಾಶ್ ಮಾಡಿದಂಗೆ. ನಾರ್ಮಲಿ ವಾರ್ಮ್ ವೆಲ್ಕಮಿಂಗ್ ಬರೋದಿಲ್ಲ. ಸೊ ಹೆಂಗೆ ನೀವು ಅದನ್ನು ಮಿಟಿಗೇಟ್ ಮಾಡಿದರೆ? ವಾರ್ಮ್ ವೆಲ್ಕಮ್ ಬರ್ತಿರಲಿಲ್ಲ. ಯಾರು ಹೇಳಿದ್ರು ವಾರ್ಮ್ ವೆಲ್ಕಮ್ ಬರ್ತಿತ್ತು ಅಂತ? ವಿ ವರ್ ಕನ್ಸಿಡರ್ಡ್ ಆ್ಯಸ್ ಕೋಲ್ಡ್ ಕಾಲ್ ಸೇಲ್ಸ್ಮನ್ ಥರ. ಬಟ್ ಹೌ ಡು ಯು ಪ್ರಚಾರ ಹೇಗೆ ಮಾಡೋದು? ಒಂದು ಪಾಂಪ್ಲೆಟ್ ಹಾಕ್ತಿದ್ವು. ಅವಾಗೆಲ್ಲ ಈ ಥರ ಏನಂತಂದು ಗೂಗಲ್ಲು, ಇಂಟರ್ನೆಟ್ಟು, ಮೊಬೈಲು ಅಂತ ಇತ್ತು, ಬಟ್ ಅಷ್ಟು ದೊಡ್ಡ ರೀತಿಯಲ್ಲಿ ಇರಲಿಲ್ಲ. ಸೊ ಇಟ್ ವಾಸ್ ಪರ್ಸ್ನಲ್ ಇಂಟ್ರ್ಯಾಕ್ಷನ್ನು. ಸೊ ದೇರ್ ಇಸ್ ನೋ ಅದರ್ ವೇ ಅಲ್ವಾ. ಆ್ಯಂಡ್ ದೆನ್ ಅದರಲ್ಲಿ ಒಂದು 7-8 ಜನ ನ್ಯಾಚುರಲಿ ಬಾಗಲಾಗ್ತಾಯಿದ್ರು, ಇಲ್ಲ ಯಾರು ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ. ಒಬ್ಬರು ಇಬ್ಬರು ಒಳಗಡೆ ಕರೀತಾಯಿದ್ರು, ಒಬ್ಬರು ಅಟ್ಲೀಸ್ಟು ಆಯಿತು ಹೇಳಿ ಅಂತ ಹೇಳ್ತಿದ್ರು. ಸ್ಟ್ರೈಕ್ ರೇಟ್ ತುಂಬ ಕಮ್ಮಿ. ಈ ಥರ ಅದು ಎಷ್ಟೊಂದು ಏರಿಯಾಸ್ ಮಾಡಿದ್ದೀವಿ ನಾವು. ಸೊ ಎಷ್ಟೊಂದು ಕಡೆ ಹೋಗ್ಬಿಟ್ಟು ನಾವು ಈ ಥರ ಟ್ರೈ ಮಾಡಿದ್ದೀವಿ ಮಾಡೋದಕ್ಕೆ. ಪ್ಲಸ್ ಕಾಲೇಜ್ಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ನಾವಾಗೇ ಹೋಗ್ಬಿಟ್ಟು ಯಾರು ನಮ್ಮನ್ನು ಕರೀತಾರೆ ಆ ಟೈಮಲ್ಲಿ. ಇಟ್ ಇಸ್ ಅ ವೆರಿ ನ್ಯೂ ಫೀಲ್ಡ್. ಹೂ ವಿಲ್ ಕಾಲ್ ಯು ಸೇ, ನೀವು ಇವಾಗ ಕರೆಯೋದಕ್ಕೂ ಅವಾಗ ಕರೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವಾಗ ಇಂಡಸ್ಟ್ರಿ ತುಂಬ ಬೆಳೆದ್ಬಿಟ್ಟಿದೆ, ಆವಾಗ ಯಾರಿಗೂ ಗೊತ್ತಿಲ್ಲ. ಸೊ ನಾವೇ ಹೋಗ್ಬಿಟ್ಟು ಇಂಟ್ಯೂಸ್ ಮಾಡ್ಕೋಬೇಕು, ಈ ಥರ ಒಂದು ಫೀಲ್ಡ್ ಇದೆ, ಮಲ್ಟಿಮೀಡಿಯಾ ಇದೆ, ನಮಗೊಂದು ಅವಕಾಶ ಕೊಡಿ, ನಾವು ಬಂದು ನಿಮ್ಮ ಹುಡುಗರಿಗೆ ಅಡ್ರೆಸ್ ಮಾಡ್ತೀವಿ, ಇದರಲ್ಲಿ ಒಳ್ಳೆ ಕೆರಿಯರ್ ಇದೆ ಅಂತಂದ್ಬಿಟ್ಟು ವಿ ಯೂಸ್ ಟು ಓನ್ಲಿ ಗೋ ಟು ಆಲ್ ಹೌಸಸ್ಸು, ಕಾಲೇಜಸ್ಸು, ಸ್ಕೂಲ್ಸು. ಆ ರೀತಿಯಲ್ಲಿ ಶುರು ಮಾಡಿದ್ದು. ಅವೇರ್ನೆಸ್ ಅನ್ನೋದು ಐ ಥಿಂಕ್ ವಿ ಕ್ಯಾನ್ ಕ್ಲೇಮ್ ದಟ್ ನಾಟ್ ಓನ್ಲಿ ಮೀ, ಬಟ್ ನಂತರ ಇನ್ನು ಕೆಲವರು ಇದ್ದರು ದೇಶದಲ್ಲಿ. ಸೊ ವಿ ಆಲ್ ಸ್ಟಾರ್ಟೆಡ್ ದ ಸೇಮ್ ವೇ. ಸೊ ವಿ ಹ್ಯಾಡ್ ಟು ಕ್ರಿಯೇಟ್ ಅವೇರ್ನೆಸ್. ಈ ಫೀಲ್ಡ್ ಬಗ್ಗೆ ಏನು ಅವೇರ್ನೆಸ್ ಇರಲಿಲ್ಲ. ಸೊ ಆ ರೀತಿಯಲ್ಲಿ ಶುರು ಮಾಡಿದ್ದು ಪ್ರತಿಯೊಂದು ವಸ್ತಿದ್ದೆ ನಾನು. ವಾವ್. ಸೊ ಅವಾಗ ನೀವು ಮನೆಗೆ ಹೋಗಿ ಡೋರಿಗೆ ನಾಕ್ ಮಾಡಿ ನೀವು ಇಂಟ್ರೊಡಕ್ಷನ್ ಮಾಡಿದ್ರೆ, ಇವತ್ತಿನ ದಿವಸ ನಿಮಗೆ ಎಲ್ಲರೂ ಕರೀತಾ ಇದ್ದಾರೆ. ದಟ್ ಜರ್ನಿ ಭಾಳ ಟ್ರೆಮೆಂಡಸ್ ಇದೆ ಅಲ್ಲ ಸರ್? ತುಂಬ, ಐ ಮೀನ್ ಇಟ್ಸ್ ಅ ವೆರಿ ಇಮೋಷ್ನಲ್ ಜರ್ನಿ. ಯಾಕಂದರೆ ಫಸ್ಟ್ ಆಫ್ ಆಲ್ ವಿ ವರ್ ಯಂಗ್. ವೆನ್ ಐ ಸೇ ವಿ, ಮೀ ಆ್ಯಂಡ್ ಮೈ ವೈಫ್, ಐ ಮೀನ್ ನಾವು
we were young, we didn't have much experience at time only. We were in the beginning of the careers. And we are talking about something which people don't know. And we had to create. So, ಇವಾಗ ಮಾರ್ಕೆಟ್ ಇದೆ, ಆವಾಗ ನಾವು ವಿ ಹ್ಯಾಡ್ ಟು ಕ್ರಿಯೇಟ್ ದ ಮಾರ್ಕೆಟ್. ಇವಾಗ ಮಾರ್ಕೆಟ್ ಇದೆ, ಬರೀ ನೀಡ್ ಇರಬೇಕು, ಆ್ಯಂಡ್ ದೆನ್ ಯು ಕ್ಯಾನ್ ಕ್ರಿಯೇಟ್ ದ ಕೆರಿಯರ್ ಪಾತ್. ನಾವು ಆವಾಗ ಮಾರ್ಕೆಟು ಕ್ರಿಯೇಟ್ ಮಾಡಿ, ನೀಡು ಕ್ರಿಯೇಟ್ ಮಾಡಿ, ಸೊಲ್ಯೂಷನ್ನು ಕೊಟ್ಟು ಅದಕ್ಕೆ ಪ್ಲೇಸ್ಮೆಂಟು ಕೊಡಬೇಕಾಗ್ತಿತ್ತು. ಓಕೆ, ಈ ಪಾಯಿಂಟಲ್ಲಿ ದ ವೆರಿ ಫಸ್ಟ್ ಪ್ಲೇಸ್ಮೆಂಟ್ ಯಾರಿಗೆ ಮಾಡಿದ್ರಿ, ನಿಮಗೆ ನೆನಪಿದ್ರೆ ಯಾವ ಕಂಪ್ನಿಗಾಗಿತ್ತು? ಕಂಪನಿ ನನಗೆ ಅಷ್ಟು ನೆನಪಿಲ್ಲ, ಬಟ್ ಯಾರಿಗೆ ಮಾಡಿದ್ವಿ ಇನಿಷಿಯಲಿ ಫ್ಯೂ ಸ್ಟೇಜಸ್ಸಲ್ಲಿ ನನಗೆ ಫಸ್ಟ್ ಸ್ಟೂಡೆಂಟ್ ನಾಪಕ ಇದೆ. ಅದಕ್ಕೆ ಕೇಳ್ತಾ ಇದ್ದೆ. ಡಿಸೆಂಬರ್ 18th 1999 ಅನಿಸುತ್ತೆ ನನಗೆ ಫಸ್ಟು ಸ್ಟೂಡೆಂಟ್ ಸೇರಿದ್ದು ಅರಿನಾ ಮಲ್ಲೇಶ್ವರಂ ಸೆಂಟ್ರಲ್ಲಿ. ನಮ್ಮದು ಒಂದು ಮಲ್ಲೇಶ್ವರಮಲ್ಲಿರುವಂಥ ಅರಿನಾ ಯೂನಿವರ್ಸಿಟಿ ಮಲ್ಲೇಶ್ವರಮಲ್ಲಿ, ಹೆಸರು ಬೇಡ, ಬಟ್ ಇಟ್ ವಾಸ್ ಅ ಗರ್ಲ್. ಆ್ಯಂಡ್ ಡಿಸೆಂಬರ್ 18th ಸೇರಿದ್ದು. ಸೊ ದಟ್ ವಾಸ್ ದ ಬಿಗಿನಿಂಗ್. ಓಕೆ. ಆ್ಯಂಡ್ ಫಸ್ಟ್ ಅಡ್ಮಿಷನ್ ಆದಾಗ ಏನು ಅನಿಸುತ್ತೆ ಫೀಲಿಂಗ್? ಅಯ್ಯೋ, ನಂಗೆ ಜ್ಞಾಪಕ ಇದೆ ನನಗೆ. ಅವತ್ತಿನ ಬೆಳಗ್ಗೆ ನಾನು ಪೇಪರ್ ಪಾಂಪ್ಲೆಟ್ ಹಾಕಿಬಿಟ್ಟು ಆಫೀಸಿಗೆ ಬಂದು ಮಧ್ಯಾಹ್ನದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಐ ಹ್ಯಾಡ್ ಗಾನ್ ಬ್ಯಾಕ್ ಹೋಮ್. ಸೊ ನಮ್ಮ ವೈಫ್ ಇದ್ದರು ಸೆಂಟ್ರಲ್ಲಿ. ಸೊ ಈ ಥರ ಬಂದರು ಅವರು, ಸ್ಟೂಡೆಂಟು, ಆಮೇಲೆ ಫಾದರು. ಆ್ಯಂಡ್ ದೆನ್ ನನಗೆ ಫೋನ್ ಬಂತು. ಈ ಥರ ಫೋನ್ ಅಂದರೆ ಅವಾಗ ಐ ಥಿಂಕ್ ಮೊಬೈಲ್ ಇತ್ತು, ಕರೆಕ್ಟು ಮೊಬೈಲ್ ಇತ್ತು ಅವಾಗ. ಈ ಥರ ಬಂದಿದ್ದಾರೆ ಅಂತಂದ್ಬಿಟ್ಟು. ದೆನ್ ಐ ಕೇಮ್ ಬ್ಯಾಕ್ ಆ್ಯಂಡ್ ಐ ರಿಮೆಂಬರ್ ವೆರಿ ವೆಲ್ ದಟ್ ಫಾದರ್ ಆ್ಯಂಡ್ ಡಾಟರ್, ಆ್ಯಂಡ್ ವಿ ಸ್ಪೋಕ್ ಅಬೌಟ್ ದ ಕೆರಿಯರ್ಸು ಎಲ್ಲ ಹೇಳಿ. ಆ್ಯಂಡ್ ದೇ ಸೆಡ್, ಅವ್ರಿಗೂ ಅದೂ ಹೇಳಿದ್ವಿ ನಾವು, ನೋಡಿ ನೀವೇ ಫಸ್ಟ್ ಸ್ಟೂಡೆಂಟು, ನಮ್ಮನ್ನು ನಂಬಿ ನೀವು ಸೇರಿಸಿ ನಿಮ್ಮ ಮಗಳನ್ನ, ವಿ ವಿಲ್ ಗಿವ್ ಅವರ್ ಬೆಸ್ಟ್, we will take care of the student very well and ensure that she has a good future ಅಂತ. ಸೊ ಅವರು ನಂಬಿ, ಐ ರಿಯಲಿ would like to say thanks to the person, the first person who believed in us and enrolled his daughter in our institution. ಅದಾದ್ಮೇಲೆ ಸುಮಾರು ಒಂದು 20,000ಕ್ಕಿಂತ ಹೆಚ್ಚಾಗಿ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿ ಪಾಸ್ ಆಗಿ ಸಕ್ಸಸ್ಫುಲ್ ಪ್ಲೇಸ್ ಆಗಿದ್ದಾರೆ. ಬಟ್ ದಟ್ ಫಸ್ಟ್ ಆಲ್ವೇಸ್ ಮ್ಯಾಟರ್ಸ್ ಅಲ್ವಾ. ಆ ಒಂದು ಟ್ರಸ್ಟು ಅವ್ರಿಗೆ ಗೊತ್ತಿದೆ, ಹೊಸ ಸೆಂಟ್ರು, ಫಸ್ಟ್ ಸ್ಟೂಡೆಂಟು ಅಂತಂದ್ಬಿಟ್ಟು. ಆ ಒಂದು ಗೊತ್ತಿದ್ರೂ ಹಿ ಜಾಯಿಂಡ್ ಹರ್ ಆ್ಯಂಡ್ ಶಿ ಬಿಕಮ್ ವೆರಿ ಸಕ್ಸಸ್ಫುಲ್, ವೆಂಟ್ ಆನ್ ಟು ವರ್ಕ್ ಇನ್ ಲಾಟ್ ಆಫ್ ಪ್ಲೇಸಸ್. ಆ್ಯಂಡ್ ಅಷ್ಟು ಇವಾಗ ಟಚ್ ಇಲ್ಲ. ಸೊ ಐ ರಿಯಲಿ ಪ್ರಾಬ್ಲಿ ವಾಂಟ್ ಟು ಟ್ರೈ ಟು, ಬಿಕಾಸ್ ಯು ಆಸ್ ದಿಸ್ ಕ್ವಶನ್, ನೋ ಪ್ರಾಬ್ಲಿ ಐ ವುಡ್ ಲೈಕ್ ಟು ವಿಸಿಟ್ ಬ್ಯಾಕ್ ಇನ್ ದ ಪಾಸ್ಟ್ ಆ್ಯಂಡ್ ಸಿ ವೇರ್ ಆರ್ ಮೈ ಅಲ್ಯೂಮಿನಿ ಸ್ಟೂಡೆಂಟ್ಸ್. ಆ್ಯಂಡ್ ತುಂಬ ಹಳಬರು ಎಲ್ಲಿದ್ದಾರೆ ನೋಡಬೇಕು. 26-27 ವರ್ಷದಿಂದ ಮಾಡಿದವ್ರು ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ. ಕೆಲವರು ಇದ್ದಾರೆ ಟಚ್ಚಲ್ಲಿ, ಬಟ್ ಓವರ್ ಆಲ್ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದ ಥೌಸಂಡ್ಸ್ ಆಫ್ ಟುಗೆದರ್ ಕನೆಕ್ಟ್ಸ್, ಬಟ್ ವಿ ಆರ್ ಟ್ರೈಯಿಂಗ್. ಆ್ಯಂಡ್ ಪ್ಲೇಸ್ಮೆಂಟ್ದಂತೂ ಭಾಳಷ್ಟಿದೆ ಬಿಡಿ ಎಕ್ಸಾಂಪಲ್ಸ್. ಒಂದು 10th ಪಾಸ್ ಆದೋ, 10th ಫೇಲ್ ಆಗಿರೋ ಒಬ್ಬ ಹುಡುಗ ಬಂದು ಅವರಪ್ಪ ಕರ್ಕೊಂಬಂದಿದ್ರು. ಅವರಪ್ಪ ಸೆಡ್, ಇನ್ನೇನು ಸಕ್ಸಸ್ಫುಲ್ ಆಗ್ತಾಯಿಲ್ಲ ಅಕಾಡೆಮಿಕ್ಸಲ್ಲಿ, ಪ್ಲೀಸ್ ನೀವೇ ನೋಡ್ಕೊಳ್ಳಿ ಅಂತ. ಆ್ಯಂಡ್ ಇಟ್ ಇಡ್ ಅ ವೆರಿ ಸ್ಮಾಲ್ ಕೋರ್ಸ್. ಆ್ಯಂಡ್ ನಾವು ಒಂದು ಕಂಪ್ನಿಲಿ ಪ್ಲೇಸ್ ಮಾಡಿದ್ವಿ ಅವ್ರನ್ನ. ಆ್ಯಂಡ್ ಟುಡೇ ಈಸ್ ಹೆಡಿಂಗ್ ಎ ಟೆಲಿವಿಷನ್ ಚಾನಲ್ ಇನ್ ಒನ್ ಆಫ್ ದ ಫಾರಿನ್ ಕಂಟ್ರೀಸ್. ಸೊ ಹೆಡ್ ಆಫ್ ಅ ಚಾನಲ್, ಟೆಲಿವಿಷನ್ ಚಾನಲ್. ಸೊ ಆ ಥರ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಇದೆ. ನಾವು ಕ್ರಿಯೇಟ್ ಮಾಡಿದಂಥ ಆ್ಯನಿಮೇಟರ್ಸ್ ಆಗಿರ್ಬೋದು, ಅಥವಾ VFX ಆರ್ಟಿಸ್ಟು, ಲೇಟರ್ ಆನ್ ಗೇಮಿಂಗ್ ಆಲ್ಸೋ. ದರ್ ಮೆನಿ. ಇನ್ಫ್ಯಾಕ್ಟ್ ನಂಗೆ ನಾಪಿಸ್ಕೊಳ್ಳೋಕೆ ತುಂಬ ಕಷ್ಟ, ಬಟ್ ಇದೊಂದು 2 ನಾಪಕ ಬಂತು. ಎಸ್ ಸರ್, 1000 miles ಆಫ್ ಜರ್ನಿ ಸ್ಟಾರ್ಟ್ ವಿತ್ ಅ ಸಿಂಗಲ್ ಸ್ಟೆಪ್ ಅಂತೆ. ಸೊ ದಟ್ ಒನ್ ಅಡ್ಮಿಷನ್ ಬಹಳಷ್ಟು ಮೋಟಿವೇಶನ್ ಕೊಡುತ್ತೆ. ಎಸ್, ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್. ನನಗೆ ಇವತ್ತಿಗೂ ನಾನು ಹೇಳ್ತೀನಿ, ನಾನು ಇವನ್ ಆಫ್ಟರ್ 27 years, ಎವ್ರಿ admission that happens motivates and gives me that responsibility, sense of responsibility. ನನಗೆ ಪರವಾಗಿಲ್ಲ, 27 ವರ್ಷ ಆಯಿತು, ಎಲ್ಲ ಸಿಸ್ಟಮ್ ಇದೆ, ಪೈಪ್ಲೈನ್ ಇದೆ, ಆಯಿತು. ಇವತ್ತಿಗೂ ಎವ್ರಿ ಡೇ ಐ ಆಮ್ ಇನ್ ಟಚ್ ವಿತ್ ದ ಇನ್ಸ್ಟಿಟ್ಯೂಷನ್. ಎವ್ರಿ ಅಡ್ಮಿಷನ್ ಐ ಟೇಕ್ ದ ಡೀಟೇಲ್ಸ್, ನಾನಾಗಿರ್ಬೋದು ಅಥವಾ ನಮ್ಮ ವೈಫ್ ಆಗಿರ್ಬೋದು. ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಇವತ್ತಿಗೂ ಅಡ್ಮಿಷನ್ ಆದರೆ ವಿ ಫೀಲ್ ದ ಸೇಮ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಲೈಕ್ ಇಟ್ ಯೂಸ್ ಟು ಬಿ ಫಾರ್ ದ ಫಸ್ಟ್ ಅಡ್ಮಿಷನ್ ದಟ್ ವಿ ಹ್ಯಾಡ್. ಆ ಒಂದು ಪ್ಯಾಷನ್ನು, ಅದೊಂದು ಆ ಫೀಲಿಂಗು ಇರಲಿಲ್ಲ ಅಂತಂದರೆ ಯು ಕಾಂಟ್ ಕಂಟಿನ್ಯೂ, ಯು ಕಾಂಟ್. ಎವ್ರಿ ಡೇ ಯು ಶುಡ್ ಹ್ಯಾವ್ ದಟ್. ಎಷ್ಟೇ ವರ್ಷ ಆಗಿರ್ಬೋದು. ಇಫ್ ಯು ಆ ಒಂದು ಫೀಲಿಂಗ್ ಹೊಟ್ಟೋಯ್ತು ಅಂತಂದರೆ ದಟ್ ಮೀನ್ಸ್ ಯು ಹ್ಯಾವ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು. ಎವ್ರಿ ಡೇ ಯು ಹ್ಯಾವ್ ಟು ಹ್ಯಾವ್ ದಟ್ ಎಕ್ಸೈಟ್ಮೆಂಟ್ ದಟ್ ಇವತ್ತೇನು, ಇವತ್ತು ಯಾರು, ಇವತ್ತೇನು ಹೊಸದು ಮಾಡ್ಬೋದು, ಇವತ್ತೇನು ಹೊಸದು ಆಗುತ್ತೆ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಹೊಸದು, ಫ್ರಮ್ ದ ಮಾರ್ಕೆಟ್ ಏನು ಹೊಸದು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಅಡ್ಮಿಷನ್ ಆದಾಗ ಅದೇ ಫೀಲಿಂಗು, ಅದೇ ಸಂತೋಷ ಕೊಡುತ್ತೆ. ನಾಟ್ ಫಾರ್ ದ ಕಮರ್ಷಿಯಲ್ ಆಸ್ಪೆಕ್ಟ್.
ಒಂದು ಸ್ಟೇಜ್ ಆದಮೇಲೆ ಕಮರ್ಷಿಯಲ್ ಡಸಂಟ್ ಮ್ಯಾಟರ್ ಪ್ರಶಾಂತ್. ಒಂದು ಸ್ಟೇಜ್ ಆದಮೇಲೆ ಇಟ್ ಈಸ್ ಓನ್ಲಿ ಅಬೌಟ್ ವಾಟ್ ಯು ಗಿವ್ ಬ್ಯಾಕ್. ಇಂಪ್ಯಾಕ್ಟ್. ವಾಟ್ ಯು ಗಿವ್ ಬ್ಯಾಕ್ ಟು ದ ಸೊಸೈಟಿ. ಏನು ಮಾಡ್ತಾ ಇದ್ದೀರಾ ನೀವು? ಆರ್ ಯು ಡೂಯಿಂಗ್ ದ ರೈಟ್ ಥಿಂಗ್? ಆರ್ ಯು ಕ್ರಿಯೇಟಿಂಗ್? ವಾಟ್ ಎಲ್ಸ್ ಕ್ಯಾನ್ ಯು ಡೂ? ನಂದೇನು ಕಾಂಟ್ರಿಬ್ಯೂಷನ್ ಮಾಡ್ಬೋದು? ಇಟ್ ಗೋಸ್ ಇನ್ ಟು ಎ ಡಿಫ್ರೆಂಟ್ ಮೋಡ್. ಕಮರ್ಷಿಯಲ್ ಬಿಕಮ್ಸ್ ಅ ಸ್ಮಾಲ್ ಫ್ಯಾಕ್ಟರ್. ಬಿಗಿನಿಂಗಲ್ಲಿ ನಾವು ಶುರು ಮಾಡಿದಾಗಲೂ ಇಟ್ ವಾಸ್ ನಾವೇನೋ ಮಾಡಬೇಕು, ಹೊಸದಾಗಿ ಮಾಡಬೇಕು, ಯಾರೂ ಮಾಡದೇ ಇರೋದನ್ನ ಮಾಡಬೇಕು, ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ಇತ್ತು ಹೊರತು ಅದರಿಂದ ನಾನು ಎಷ್ಟು ದುಡ್ಡು ಸಂಪಾದಿಸ್ತೀನಿ ಅಥವಾ ಕೂತ್ಕೊಂಡು ಪ್ಲ್ಯಾನ್ ಹಾಕೋದು, ಇಷ್ಟು ಅಡ್ಮಿಷನ್ ಆದರೆ ಇಷ್ಟು ದುಡ್ಡು ಬರುತ್ತೆ ಅನ್ನೋದು ಅಥವಾ ಎಷ್ಟು ದುಡ್ಡು ಮಾಡ್ಬೋದು ಅಂತ ಒಂದು ಸೆಕೆಂಡ್ ಪಾಸ್ ಆಗಿರಲಿಲ್ಲ ಮೈಂಡಿಂದ. ಇಟ್ ವಾಸ್ ಓನ್ಲಿ ಅಬೌಟ್ ವಾಟ್ ಐ ಕ್ಯಾನ್ ಡೂ, ವಾಟ್ ಐ ವಿಲ್ ಗೆಟ್ ಅಂತ ಯೋಚನೆ ಮಾಡಿರಲಿಲ್ಲ. ಇಟ್ ವಾಸ್ ಓನ್ಲಿ ವಾಟ್ ಐ ಕ್ಯಾನ್ ಡೂ ಅಂತಲೇ ಇದ್ದಿದ್ದು. ಹೊಸ ರೀತಿಯಲ್ಲಿ ಏನು ಮಾಡ್ಬೋದು, ಹೊಸದು ಏನು ಮಾಡ್ಬೋದು, ಹೊಸ ರೀತಿಯಲ್ಲಿ ಏನು ಮಾಡ್ಬೋದು. ಐ ವಾಸ್ ನಾಟ್ ದ ಫಸ್ಟ್ ಟು ಸ್ಟಾರ್ಟ್, ದೇರ್ ಆರ್ ಅದರ್ಸ್ ಆಲ್ಸೋ, ಬಟ್ ವೆರಿ ಲೆಸ್. ಇಟ್ ವಾಸ್ ಎ ವೆರಿ ಸ್ಮಾಲ್ ಕಮ್ಯುನಿಟಿ ಅಕ್ರಾಸ್ ದ ಕಂಟ್ರಿ. ತುಂಬ ಕಮ್ಮಿ ಜನ ಇದ್ದಿದ್ದು ಈ ಫೀಲ್ಡಲ್ಲಿ ಇದ್ದವರು. ನಾನೇನು ಮಾಡ್ಬೋದು ಹೊಸದಾಗಿ ಅದೇ ಸೇಮ್ ಫೀಲ್ಡ್ಗೆ, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಬೆಳೆಸ್ಬೋದು ಅದೇ ಇತ್ತು ನನ್ನ ಮೈಂಡಲ್ಲಿ ಹೊರತು ಅದರಿಂದ ಎಷ್ಟು ದುಡ್ಡು ಸಂಪಾದಿಸ್ಬೋದು ಅಂತ ಯಾವತ್ತೂ ಲೆಕ್ಕ ಹಾಕಲಿಲ್ಲ. ನೀವು ಹೇಳ್ಬೋದಾ ಏನಿತ್ತು ಫೀ ಸ್ಟ್ರಕ್ಚರ್ ಆ ಟೈಮಲ್ಲಿ? ವೆರಿ ಫಸ್ಟ್ ಸ್ಟೂಡೆಂಟ್, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ. ಇಟ್ ವಾಸ್ ಲೆಸ್ ದೆನ್ ಅ ಲ್ಯಾಕ್, ಅಷ್ಟು ಮಾತ್ರ ನಾಪ್ಕ ಇದೆ ನನಗೆ. ಶಾರ್ಟ್ ಟರ್ಮ್ ಕೋರ್ಸಸ್ ಎಲ್ಲ ಒಂದು 7,900 ರೂಪಾಯಿ ಥರ ಇತ್ತು ಶಾರ್ಟ್ ಟರ್ಮ್ ಕೋರ್ಸಸ್ಸು. ವೆಬ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್ ಆ ಥರ ಎಲ್ಲ. ಆ್ಯಂಡ್ ಕೆರಿಯರ್ ಕೋರ್ಸಸ್ಸು ಹೈಯೆಸ್ಟ್ ಒಂದು 67,000 ಏನೋ ಇತ್ತು ಅನ್ಸುತ್ತೆ ನಂಗೆ ನಾಪ್ಕೋ ಇದ್ದಂಗೆ, ಹೈಯೆಸ್ಟು. ಯಾ, ಸೊ ಬಿಟ್ವೀನ್ 7,000-8,000 ಟು ಅಬೌಟ್ 65,000-70,000 ರೇಂಜಲ್ಲಿ ಇತ್ತು ಕೋರ್ಸಸ್, ಎಲ್ಲ ಕೋರ್ಸಸ್ಸು. ಸೊ ಅದೇ ಅವಾಗ ಇಟ್ಸ್ ವಾಸ್ ಹ್ಯೂಜ್. ಈಗ ನೀವು ಹೇಳಿದ್ರಿ ಆ ಒಂದು ಮೂವಿ ನಿಮಗೆ ಭಾಳ ಇನ್ಸ್ಪಿರೇಷನ್ ಮಾಡಿತು, ಮಲ್ಟಿಮೀಡಿಯಾ ಕೋರ್ಸು ಇದು ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ. ಸೊ ಈಗ ನಿಮ್ಮ ಒಂದು ಆ್ಯನಿಮೇಷನ್ ಸ್ಟುಡಿಯೋಯಿಂದ ಬಂದಿದ್ದಾರಲ್ಲ ಸ್ಟೂಡೆಂಟ್ಸು, ಸೊ ಅವರು ಯಾವ್ಯಾವ ಪ್ರಾಜೆಕ್ಟ್ಸಲ್ಲಿ ಮಾಡಿದ್ದಾರೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು, ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಓಕೆ ನಾನು ಅದು ನೋಡಿ ಇನ್ಸ್ಪಿರೇಷನ್ ತೊಗೊಂಡೆ, ನನ್ನ ಸ್ಟೂಡೆಂಟ್ಸು ಆ ಥರದ ಮೂವೀಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಯಾವ ಎಕ್ಸಾಂಪಲ್? ಎಲ್ಲ ಮೂವೀಸು, ಐ ಮೀನ್ ಎಲ್ಲಿ ಹೋಗ್ತಾರೆ, ಲೈಕ್ ದೇರ್ ಸೋ ಮೆನಿ ಸ್ಟೂಡೆಂಟ್ಸ್ ಔಟ್ ದೇರ್ ಇನ್ ದ ಇಂಡಸ್ಟ್ರಿ. ಸೊ ಕನ್ನಡ ಚಿತ್ರಗಳಿಂದ ಹಿಡಿದು ಹಾಲಿವುಡ್ ಚಿತ್ರಗಳ ತನಕ ಎಲ್ಲದರಲ್ಲೂ ಕೆಲಸ ಮಾಡಿದ್ದಾರೆ. ಐ ಕ್ಯಾನ್ ಟೇಕ್ ಅ ಸ್ಪೆಸಿಫಿಕ್ ನೇಮ್. ಯು ನೇಮ್ ದ ಮೂವಿ, ಒನ್ ಆಫ್ ಮೈ ಸ್ಟೂಡೆಂಟ್ ವಿಲ್ ಬಿ ದೇರ್ ಇನ್ ದಟ್. ಸೊ ದೊಡ್ಡದಾಗಿದೆ ಆಲ್ಮನಿ ನಿಮ್ಮದು, ತುಂಬ ದೊಡ್ಡದು. 20,000ಕ್ಕಿಂತ ಹೆಚ್ಚು ನಂಬರ್ ನಾವು ಮಾತಾಡ್ತಾರೆ. ನನಗೆ ಎಕ್ಸಾಕ್ಟ್ ನಂಬರೂ ಗೊತ್ತಿಲ್ಲ. ಒಂದು ಟೆಂಟೇಟಿವ್ ಆಗಿ ಹೇಳ್ತಾರೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20,000+ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಐ ಡೋಂಟ್ ನೋ, ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅದನ್ನು. ಈಗ 27 ವರ್ಷ ಇಸ್ ಅ ಲಾಂಗ್ ಟೈಮ್. ಐ ಮೀನ್ ಲೈಕ್ ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲರೂ ಹೋಗ್ತಿರುವಾಗ ಎಲ್ಲೋ ಒಂದು ಇವೆಂಟಲ್ಲಿ ಅಥವಾ ಎಲ್ಲೋ ಬಿಟ್ಟು ಸರ್ ನಿಮ್ಮ ಸ್ಟೂಡೆಂಟ್ ಸರ್ 24 ವರ್ಷದಿಂದ ಅಂತಂತಾರೆ. 24 ವರ್ಷದಿಂದ ಎಲ್ಲಿ ಎಲ್ಲ ಅಪ್ಗಾರದು ನನಗೆ 20. ಬಟ್ ಎಸ್, ಐ ಟ್ರೈ ಟು ರಿಮೆಂಬರ್, ಬಟ್ ನ್ಯಾಚುರಲಿ ಅಪಿಯರೆನ್ಸಸ್ ಚೇಂಜ್ ಆಗುತ್ತೆ. 24 ವರ್ಷದಿಂದ ನಿಮ್ಮ ಸ್ಟೂಡೆಂಟ್ ಇದ್ದೆ ಅಂತಂದರೆ ಹೌದಪ್ಪ, ಓಕೆ, ವೆರಿ ನೈಸ್, ವಾಟ್ ಈಸ್ ಯುವರ್ ನೇಮ್, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಆ ಥರ ಸುಮಾರು ಕಡೆ ಆಗಿದೆ, ಸುಮಾರು ಇನ್ಸ್ಟೆನ್ಸಸ್ಸು. ರೆಗ್ಯುಲರ್ ಇವೆಂಟ್ಸಲ್ಲಾಗಿದೆ. ಫಿಲಮ್ ಇಂಡಸ್ಟ್ರಿಲಿ ಆದರೂ ಇವೆಂಟ್ಸ್ಗೆ ಹೋದಾಗ ಒಂದು ಒಳ್ಳೆ ಡೈರೆಕ್ಟರ್ ಬಂದ್ಬಿಟ್ಟು ಹೇಳ್ತಾರೆ, ಸರ್ ನಿಮ್ಮ ಸ್ಟೂಡೆಂಟ್ ಆಗಿದೆ 2005 ನಾಪ್ಕ ಇದೆ ಅಂತ. ಐ ಡೋಂಟ್ ನೋ, ಐ ಶುಡ್ ನಾಟ್ ಬಿ ಟೇಕಿಂಗ್. ಒಳ್ಳೆ ಫೀಲಿಂಗ್ ಅಲ್ಲ? ಸೂಪರ್ ಫೀಲಿಂಗ್. ಐ ಆಮ್ ಟೆಲಿಂಗ್ ಯು, ಐ ಮೀನ್ ಲೈಕ್ at least I know about half a dozen film directors in Kannada film industry who have been my students. They are all successful. Wow. And they all come out to successful franchises in Kannada industry. So ಖುಷಿ ಆಗುತ್ತೆ. ಆ್ಯಂಡ್ ಅದು ದುಡ್ಡು ಕೊಡೋಕ್ಕಾಗಿಲ್ಲಲ್ಲ ಸರ್, ದುಡ್ಡು ಕೊಡಲಾರ್ದಂಥ ಖುಷಿ ಅದು. ಅದೆಲ್ಲ ಅದು ಡಿಫ್ರೆಂಟ್ ಫೀಲಿಂಗ್. ಅದು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ವೆನ್ ಯು ಫೀಲ್, ವೆನ್ ಯು ಮೀಟ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್ ಫ್ರಮ್ ವಾಟ್ ಯು ಹ್ಯಾವ್ ಗಿವೆನ್ ದೆಮ್. ಸೊ ನಾವು ಕೊಟ್ಟಿರೋಂಥ ವಿದ್ಯೆಯಿಂದ ಅವರು, ಇಫ್ ದೇ ಹ್ಯಾವ್ carved a career and they are successful, I think that is the biggest takeaway for us in this industry. Educational aste. See, we are not a part of that commercial education structure where when seats ತುಂಬಿಸ್ಕೊಳ್ಳೋದೇನು for them training doesn't matter, only the number of people matter. ಆ ಲೆವೆಲ್ ಇದ್ರಲ್ಲಿ ಬರಲ್ಲ. We come under vocational training where we are very particular about every student who joins. It might not be in the numbers that join in colleges, but it is good number. But we we take care that every student is guided properly. Quality over quantity. Yeah, quality over quantity. Okay. So
ಈಗ ನೀವು ಕಾಮಿಕ್ಸಿಂದ ಇನ್ಸ್ಪೈರ್ ಆಗಿದ್ರಿ ಅದೆಲ್ಲ. ಸೊ ನಿಮ್ಮ ಒಂದು ವೇದಾತ್ಮ ಸ್ಟುಡಿಯೋ ಆಗಿರ್ಬೋದು, ಆ ಕಾಮಿಕ್ಸ್ ಇದ್ದದಕ್ಕೆ ಏನು ಜಟಾಯು ಮೇಲೂ ಇನ್ವೆಸ್ಟ್ ಮಾಡಿದ್ದೀರಾ, ಹೆಂಗೆ ಅದು? ತುಂಬ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಇದು ತಿರ್ಗಾ ನಾನು ಫ್ಲ್ಯಾಶ್ ಬ್ಯಾಕ್ ಹೋಗಬೇಕು. ಆಮೇಲೆ ಹೆಸರಲ್ಲಿ ನಾನು ಭಾಳ ಇದಿದೆ. ಈಗ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀಭಕ್ತ, ಓಕೆ, ಆಮೇಲೆ ನಿಮ್ಮ Connection ಕಂಪನಿ ಹೆಸರು ಹೇಳ್ತೀನಿ. ವೇದಾತ್ಮ, ಆಮೇಲೆ ಜಟಾಯು, ಏನಿದು? ಹೇಳ್ತೀನಿ. ಆ್ಯಂಡ್ ಫಸ್ಟ್ ಕಾಮಿಕ್ ಗರುಡ, ಓಕೆ, ಎಲ್ಲದಕ್ಕೂ ಒಂದು ಲಿಂಕ್ ಇದೆ, ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಇನಿಷಿಯಲಿ ಇದನ್ನು ಐ ವಾಂಟೆಡ್ ಟು ಕವರ್ ದಿಸ್ ಫಸ್ಟ್. ಏನಾಗುತ್ತೆ ಗೊತ್ತಾ, ಇವಾಗ ನಾವು ಟುಡೇ ಆ್ಯನಿಮೇಷನ್, ವಿಷುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. XR, AR, VR ಅಲ್ಲ. ಇದರದ್ದೊಂದು ಎವಲ್ಯೂಷನ್ ಅಥವಾ ಇದರದೊಂದು ಏನೋ ಅರ್ಲಿಯೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಪುರಾಣಗಳಲ್ಲಿ ಅಥವಾ ಮಹಾಭಾರತಗಳಲ್ಲಿ, ರಾಮಾಯಣಗಳಲ್ಲಿ ಇಷ್ಟೊಂದಿದೆ ಆ ಥರ. ಫಾರ್ ಎಕ್ಸಾಂಪಲ್, ಕುರುಕ್ಷೇತ್ರ ಆದಾಗ ಫಸ್ಟ್ ಶ್ಲೋಕ ಆಫ್ ಭಗವದ್ಗೀತಾ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ಅಂತಂದ ಬಂದಾಗ, ಧೃತರಾಷ್ಟ್ರ ಸಂಜಯನ ಕೇಳ್ತಾರೆ, ನನ್ನ ಮಕ್ಕಳು ಆಮೇಲೆ ಪಾಂಡು ಮಕ್ಕಳು ಕುರುಕ್ಷೇತ್ರದ ಬ್ಯಾಟಲ್ ಫೀಲ್ಡಲ್ಲಿ ಏನು ಮಾಡ್ತಿದ್ದಾರೆ, ಸ್ವಲ್ಪ ಹೇಳು ನೋಡಿಬಿಟ್ಟು ಅಂತ. ಸಂಜಯಂಗೆ ಒಂದು ದಿವ್ಯ ದೃಷ್ಟಿ ಸಿಕ್ಕಿರುತ್ತೆ, ಯು ನೋ ದ್ಯಾಟ್. ಅಲ್ಲಿ ಎಷ್ಟೋ ಮೀಲಿಗಳ ದೂರದಲ್ಲಿ ಆಗ್ತಾರಂಥ ಒಂದು ಯುದ್ಧ ಅವ್ರ ಕಣ್ಣು ಮುಂದೆ ಕಾಣಿಸೋಂಗೆ ಒಂದು ವರದಾನ ಸಿಕ್ಕಿರುತ್ತೆ ಅವ್ರಿಗೆ. ಸೊ ದಟ್ ಈಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಎಕ್ಸಾಂಪಲ್ಸ್ ಆಫ್ XR ಅಂತ ಹೇಳ್ಬೋದು. ರಿಯಲ್ ಆ್ಯಂಡ್ ಅನ್ರಿಯಲ್ ವರ್ಲ್ಡ್ಸ್ ಇನ್ ರಿಯಲ್ ಆ್ಯಂಡ್ ಅನ್ರಿಯಲ್ ಎನ್ವೈರ್ಮೆಂಟ್ಸ್. ಓಕೆ, ಅಲ್ಲಿಂದ ಶುರು ಆಗೋದು. ಯು ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಆಫ್ ಇಂದ್ರಪ್ರಸ್ಥಲ್ ಪ್ಯಾಲೇಸ್ ಕಟ್ಟಿದಾಗ ಎಲ್ಲ ಬರೀ 3D ಎಲಿಮೆಂಟ್ಸ್ ಇರುತ್ತಲ್ಲಿ. ದುರ್ಯೋಧನ ಮಿಸ್ಟೇಕ್ ಮಾಡ್ಕೊಂಡು ಬೀಳ್ತಾರೆ, ದ್ರೌಪದಿ ನಗ್ತಾರೆ, ಅದರಿಂದನೇ ಕಂಪ್ಲೀಟ್ ಮಹಾಭಾರತದ ಯುದ್ಧ ಆಗುತ್ತೆ. ಕುರುಕ್ಷೇತ್ರದಿಂದನೇ ಅಲ್ಲಿ ಇಟ್ ಆಲ್ ದರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಲೈಕ್ ದಟ್. ಮಚ್ ಲೇಟರ್ ನಮ್ಮ ಕರ್ನಾಟಕದಲ್ಲಿ ಇಫ್ ಯು ಸಿ ದಾಸರ ಪದಗಳು ಮತ್ತು ಬಸವಣ್ಣನವರ ವಚನಗಳು ತುಂಬ ಫೇಮಸ್ಸು, ತುಂಬ ಫಾಲೋಡ್ ಆ್ಯಂಡ್ ಬಹಳ ಒಂದು ಡಿವೈನ್ ಇರುವಂಥ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ಬೋದು. ಅಥವಾ ಸೊ ದಾಸರ ಪದಗಳಲ್ಲಿ ಅದಂಗೆ ಕೆಲವು ಎಷ್ಟೊಂದು ಹಾಡುಗಳು, ಎವ್ರಿ ಸಾಂಗ್ ಈಸ್ ಹ್ಯಾಸ್ ಅ ಮೀನಿಂಗ್, ಎವ್ರಿ ಸಾಂಗ್ ಹ್ಯಾಸ್ ಅ ವೆರಿ ಡೀಪ್ ಮೀನಿಂಗ್. ಅಂದರೆ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇದು ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ ಅಂತ ಹೇಳಿದಾಗ, ಅವರು ಹೀ ಈಸ್ ಸೇಯಿಂಗ್ ದಟ್ ಇಲ್ಲಿ ಅರ್ಥ ಮೇಲಿರುವಂಥ ಶ್ರೀರಂಗ ಈಸ್ ವೆರಿ ಮಚ್ ಲೈಕ್ ವೈಕುಂಠ. ಅಂದರೆ ಅವ್ರ ಅಪರೋಕ್ಷ ಜ್ಞಾನದಿಂದ ಅವ್ರು ಆಗಲೇ ಹೋಗಿ ನೋಡಿಕೊಂಡು ರಚನೆ ಮಾಡಿರೋಂಥ ಒಂದು ಹಾಡು. ವ್ಯಾಸತೀರ್ಥರವರು, ವ್ಯಾಸರಾಜರು ಬರೆದಿರೋಂಥ ಒಂದು ರಚನೆ ಮಾಡಿರೋಂಥ ಹಾಡು, ಕೃಷ್ಣನಿ ಬೇಗನೆ ಬಾರವಲ್ಲಿ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂದಾಗ ಇಡೀ ಬ್ರಹ್ಮಾಂಡ ಕೃಷ್ಣನ ಬಾಯಿ ಹೊರಡೆ ಕಾಣಿಸುತ್ತೆ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಅನ್ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಅಗೇನ್ ಅನ್ ಎಕ್ಸಾಂಪಲ್ ಆಫ್ a virtual reality, augmented reality, extended reality, mixed reality, real and unreal objects in the real and unreal world. So ಈ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಲೇಟರ್ ಆನ್ ಇಟ್ ವಾಸ್ ಆಲ್ ಡಿಸ್ಟೈನ್ಡ್. ಅಂದರೆ ಅಲ್ಲಿಂದನೇ ಶುರುವಾಗಿದ್ದು ಎಲ್ಲ. ಅಲ್ಲಿ ಅಷ್ಟು ಸುಲಭವಾಗಿ ಆಗ್ತಾ ಇತ್ತು ನಮಗೆ. ಅದನ್ನು ಇವತ್ತು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಲೇಟರ್ ಆನ್ ಆಮೇಲೆ ಇರಾನಲ್ಲಿ ಕೇವ್ಸಲ್ಲಿ ಡ್ರಾಯಿಂಗ್ ಸಿಕ್ತು, ಅದೊಂದು ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ಸ್ ಇತ್ತು, ಒಂದು ಬೌಲ್ಸ್ ಸಿಕ್ತು, ಬೌಲಲ್ಲಿ ಸುತ್ತ ಒಂದೊಂದು ಫ್ರೇಮ್ ಡ್ರಾ ಆಗಿತ್ತು, ಹೆಚ್ಚಾಗಿತ್ತು. ಬೌಲ್ನ ತಿರುಗಿಸಿದಾಗ ಇಟ್ ಯೂಸ್ ಟು ಆ್ಯನಿಮೇಟ್ ಇರಾನಲ್ಲಿ. ಅದಾದಮೇಲೆ ವಾಲ್ಟ್ ಡಿಸ್ನಿ 1923 ಶುರು ಮಾಡಿದ್ರು ಸ್ಟುಡಿಯೋನ. ದೆನ್ ದಾದಾ ಸಾಹೇಬ್ ಫಾಲ್ಕೆ ಅವರು ಶುರು ಮಾಡಿದ್ರು ಆ್ಯನಿಮೇಷನ್. ಮ್ಯಾಚ್ ಸ್ಟಿಕ್ಸ್ ಇಟ್ಕೊಂಡು ಒಂದು ಆ್ಯನಿಮೇಷನ್ ಫಿಲಮ್ನ ಮಾಡಿದ್ರು ಅವಾಗ 1950s. ಆ್ಯಂಡ್ ದೆನ್ ಇಂಡಸ್ಟ್ರಿ ಡೆವಲಪ್ಡ್. ವೈ ಐ ಆಮ್ ಟೆಲಿಂಗ್ ಯು ದಿಸ್ ಎಂಟೈರ್ ಸ್ಟೋರಿ ಇಸ್ ದೆನ್ ಕಟ್ ಟು ಅವರ್ ಸ್ಟೋರಿ. ನಮ್ಮ ಸ್ಟೋರಿಗೆ ವಾಪಸ್ ಬಂದಾಗ ಗರುಡ ಸ್ಟೋರಿ ಬುಕ್ ವಾಸ್ ಗಿವನ್ ಟು ಮೀ. ನನ್ನ ಹೆಸರು ಶ್ರೀನಿವಾಸ್ ಶ್ರೀಭಕ್ತ ಬಿಂಡಿಗ್ನವಲೆ. ಬಿಂಡಿಗ್ನವಲೆ ಅನ್ನೋದು ನಮ್ಮ ಊರ ಹೆಸರು, ನಮ್ಮ ಹಳ್ಳಿ. ಬೆಂಗಳೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಹಳ್ಳಿ. ವಿಶೇಷತೆ ಏನು ಅಂತಂದರೆ, ಇಲ್ಲಿ ದೇವಸ್ಥಾನ ಇದೆ, ಸೌಮ್ಯಕೇಶ್ವ ಸೌಮ್ಯನಾಯಕಿ ಅಮ್ಮನವ್ರದ್ದು ದೇವಸ್ಥಾನ. ಅಲ್ಲಿ ಸ್ಪೆಷಲಾಗಿ ಏನು ಅಂತಂದರೆ, ಅಲ್ಲಿ ಒಂದು ಚಂದನದಲ್ಲಿ ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಮಾಡಿರೋಂಥ ಒಂದು ದೊಡ್ಡ ಗರುಡ ಸ್ಟ್ಯಾಚ್ಯೂ ಇದು. ಆ್ಯಂಡ್ ಬಿಂಡಿಗಿನಲ್ಲಿ ವೈನತೇಯ ಅಂತಲೇ ಪ್ರಸಿದ್ಧರಾಗಿರೋವಂಥ ಒಂದು ದೇವಸ್ಥಾನ. ವೈನತೇಯ ಈಸ್ ನಥಿಂಗ್ ಬಟ್ ಅದರ್ ನೇಮ್ ಆಫ್ ಗರುಡ. ಸೊ ಬೀಯಿಂಗ್ ಅ ನೇಟಿವ್ ಆಫ್ ದಟ್ ಪ್ಲೇಸ್, ನಂಬರ್ 1. ಗರುಡ ಬೀಯಿಂಗ್ ಮೈ ಫಸ್ಟ್ ಕಾಮಿಕ್ ವೆನ್ ಐ ವಾಸ್ 4 years old, ದಟ್ ಈಸ್ ನಂಬರ್ 2. ನಂಬರ್ 3, ವೇದಾತ್ಮ
ಆ್ಯನಿಮೇಷನ್ ಸ್ಟುಡಿಯೋಸ್ ಅಂತ ಮಾಡಿದ್ದು. ಇವಾಗ ವೇದಾತ್ಮ ಕಾಲೇಜ್ ಆಫ್ ಡಿಸೈನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಮಾಡಿರೋದು. ವೇದಾತ್ಮ ಆಲ್ಸೋ ಇಸ್ ಅನದರ್ ನೇಮ್ ಆಫ್ ಗರುಡ. ಓಕೆ, ವೇದ ಆತ್ಮ. ಸೊ ಇಟ್ ಈಸ್ ಬಿಲೀವ್ಡ್ ದಟ್ ವೆನ್ ಗರುಡದೇವರು ವೆನ್ ಈ ಫ್ಲೈಸ್, the voice or the sound of the wings is like the hymns of Vedas. So he carries the soul of Vedas ಅನ್ನೋದು ವೇದಾತ್ಮ ಅಂತ ಹೆಸರು ಅವ್ರಿಗೆ. ಸೊ ಆ್ಯಂಡ್ ನೆಕ್ಸ್ಟ್ ಕಟ್ ಟು ನೌ ಜಟಾಯು. ಜಟಾಯು ಇಸ್ ನಥಿಂಗ್ ಬಟ್ ಗರುಡ ಅವರ ಅಣ್ಣ ಅರುಣ ಅಂತಿದ್ದಾರೆ. ಅರುಣ ಈಸ್ ಅ ಹಾಫ್ ಮ್ಯಾನ್ ಆ್ಯಂಡ್ ಹಿ ಈಸ್ ದ ಚಾರಿಯೇಟರ್ ಆಫ್ ಸನ್ ಗಾಡ್. ಸೂರ್ಯದೇವರ ಚಾರಿಯೇಟರ್ ಅವರು ಅರುಣ ಅಂತ, ಗರುಡ ಅಣ್ಣ. ಆ ಅರುಣನ ಮಗ ಬಂದು ಇವರು ಜಟಾಯು. ಸೊ ಗರುಡ ಈಸ್ ಅಂಕಲ್ ಟು ಜಟಾಯು ಥರ. ಸೊ ಇಷ್ಟೆಲ್ಲ ರಿಲೇಷನ್ ಇದೆ. ಓಕೆ, ಸೊ ಐ ಥಿಂಕ್ ಇಟ್ ವಾಸ್ ಡಿಸ್ಟೈನ್ ಟು ಹ್ಯಾಪನ್. ನಮ್ಮದು ವೇದಾತ್ಮ ಆ್ಯನಿಮೇಷನ್ ಸ್ಟುಡಿಯೋಸ್ ವೇರ್ ಯೂಸ್ ಟು ಡೂ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಅದೊಂದು ಸುಮಾರು 10-11 ವರ್ಷ ಆಯಿತು ಆ ಸ್ಟುಡಿಯೋಗೆ. ಸಾಕಷ್ಟು ಮಾಡಿದ್ದೀವಿ. ದಾಸರ ಪದಗಳ ಆ್ಯನಿಮೇಷನ್ DVD ಮಾಡಿದ್ದೀವಿ ನಾವು. ಅವಾಗ DVDs ಇದ್ದಿದ್ದು ಅವಾಗ. ಸೊ ಅಬೌಟ್ 10 years ಬ್ಯಾಕೆ ನಾವು ಆ್ಯನಿಮೇಟೆಡ್ ಸೀರೀಸ್ ಮಾಡಿದ್ವಿ ದಾಸರ ಪದಗಳದ್ದು. ಬಿಕಾಸ್ ನಾನು ಹೇಳಿದ್ನಲ್ಲ ಆಗಲೇ, ಎಲ್ಲ ಸಾಂಗ್ಸಲ್ಲೂ ಒಂದು ಮೀನಿಂಗ್ ಇರುತ್ತೆ, ಸ್ಟೋರೀಸ್ ಇರುತ್ತೆ. ನೀವು ಪ್ರತಿಯೊಂದು ಹಾಡು ಕೇಳಿದಾಗಲೂ ನೀವು ನೋಟಿಸ್ ಮಾಡಿದ್ರೆ ಏನಾದರೂ ಒಂದು ಕತೆ ಬರುತ್ತೆ. ಸೊ ಆ ಕತೆಗಳನ್ನ ನಾವು ಮಕ್ಕಳಿಗೆ ಅರ್ಥ ಆಗುವಂಗೆ ಆ್ಯನಿಮೇಟೆಡ್ ಸೀರೀಸ್ ಮಾಡಿದ್ವಿ ನಾವು DVD ಫಾರ್ಮ್ಯಾಟಲ್ಲಿ. ಇಟ್ ಬಿಕೇಮ್ಸ್ ಇಂಡಿಯಾಸ್ ಫಸ್ಟ್ ಆ್ಯನಿಮೇಟೆಡ್ DVD ಆನ್ ದಾಸರ ಪದಗಳು, ದಾಸಾದ ಫೇಬಲ್ಸ್ ಅಂತಂದ್ಬಿಟ್ಟು. ಆ್ಯಂಡ್ ದೆನ್ ವಿ ಯೂಸ್ ಟು ಡೂ ಮ್ಯೂಸಿಕ್ ಫೆಸ್ಟಿವಲ್ಸ್ ಆಲ್ಸೋ. ದೆನ್ ಲೇಟರ್ ಆನ್ ವಿ ಪಿಕ್ಡ್ ಅಪ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾಡ್ತಿದ್ವಿ. ಆ್ಯಂಡ್ ಸಾಕಷ್ಟು ಆ್ಯನಿಮೇಷನ್ ಬೇರೆ ಬೇರೆ ರಾಜ್ಯಕ್ಕೂ ಮಾಡಿದ್ದೀವಿ ನಾವು ಆ್ಯನಿಮೇಷನ್ ಪ್ರಾಜೆಕ್ಟ್ಸು. ಇಂಟರ್ನ್ಯಾಷನಲ್ಲೂ ಮಾಡಿದ್ದೀವಿ ನಾವು, ಸರ್ವೀಸಸಲ್ಲಿ ಮೇನ್ಲಿ. IP-ಗಳು ನಡೀತಾ ಇದೆ ಕೆಲಸ. ಅಷ್ಟರಲ್ಲಿ ಈ ಒಂದು ಸ್ಟುಡಿಯೋ ಜಟಾಯು ಭೇಟಿ ಆಯಿತು. ಆ್ಯಂಡ್ ಯಾವಾಗ ಕನೆಕ್ಟ್ ಆಗ್ತೀರಾ ನೀವು ಒಬ್ಬರ ಹತ್ರ ಅಂತಂದರೆ, ನಿಮ್ಮ ವೇವ್ ಲೆಂತು, ನಿಮ್ಮ ಥಿಂಕಿಂಗು ಇನ್ನೊಬ್ಬರಿಗೂ ಮ್ಯಾಚ್ ಆದಾಗ, ಅವರು ಅದೇ ಮಾತಾಡಿದಾಗ ಭಾಷೆ ಕನೆಕ್ಟ್ ಆಗ್ತೀರಾ. ಸೊ ನನಗೆ ಐ ಆಲ್ಸೋಸ್ ಥಿಂಕಿಂಗ್ ದಟ್ ನಂಗೆ ಸಿಕ್ಕಾಪಟ್ಟೆ ಕಥೆಗಳು ಗೊತ್ತು. ನನಗೆ ಉಪಕಥೆಗಳು ಗೊತ್ತು. ಮಹಾಭಾರತದಾಗಲಿ, ರಾಮಾಯಣದಾಗಲಿ, ಉಪಕಥೆಗಳಾಗಲಿ. ಕೃಷ್ಣನ ಕತೆ ಎಲ್ಲ ಕೃಷ್ಣನ ಮೊಮ್ಮಗನ ಕತೆ, ಅಥವಾ ಅರ್ಜುನ ಕತೆ ಎಲ್ಲ ಅರ್ಜುನ ಮೊಮ್ಮಗನ ಕತೆ, ಭೀಮನ್ ಮೊಮ್ಮಗನ ಕತೆ. ಸೊ ಯು ಆಸ್ಕ್ ಮೀ, ಜನರಲಿ ತುಂಬ ಓದಿರೋದು ಲಾಸ್ಟ್ ಸೋ ಮೆನಿ ಇಯರ್ಸಲ್ಲಿ. ಕಾಮಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ಪುಸ್ತಕಗಳಾಗಿರ್ಬೋದು, ಅದೆಲ್ಲ ಹಾಗೆ ನಿಂತುಬಿಟ್ಟಿದೆ. ಅಥವಾ ನಮ್ಮ ತಾತ ಅಥವಾ ನಮ್ಮ ತಾಯಿ ಹೇಳ್ತಿರೋಂಥ ಕತೆಗಳು ಎಲ್ಲ ಹಾಗೆ ಇಟ್ ಈಸ್ ಸ್ಟೇಡ್ ಇನ್ ದ ಮೈಂಡ್. ಸೊ ಐ ಕೇಮ್ ಅಕ್ರಾಸ್ ಪೀಪಲ್ ಹೂ ಎಕ್ಸಾಕ್ಟ್ಲಿ ನ್ಯೂ ದ ಸ್ಟೋರೀಸ್ ದಟ್ ಐ ಆಲ್ಸೋ ನ್ಯೂ. ಸೊ ನಾವು ಕತೆಗಳು ಡಿಸ್ಕಸ್ ಮಾಡುವಾಗ, ಈ ಕತೆ ಗೊತ್ತಾ, ಹಿಂಗಿತ್ತು ಅಂದರೆ ಅವ್ರು ಹಂಗೆ ರೆಸ್ಪೆಕ್ಟ್ ಮಾಡೋರು. ಈ ಕಥೆಯಲ್ಲಿ ಹಿಂಗಾಗತ್ತಲ್ವ, ಹಂಗಾಗತ್ತಲ್ವ, ಈ ಕ್ಯಾರೆಕ್ಟರ್ ಬರುತ್ತಲ್ವ, ಆ ಕ್ಯಾರೆಕ್ಟರ್ ಬರುತ್ತಲ್ವ. ಸೊ ದಟ್ಸ್ ವೆನ್ ಐ ರಿಯಲೈಸ್ ದಟ್ ಥಿಂಕಿಂಗ್ ಒಂದೇ ಇದೆ, ಹೆಸರುಗಳಲ್ಲಿ ಏನೋ ಒಂದು ಮ್ಯಾಚ್ ಆಗ್ತಾ ಇದೆ. ಸೊ ಏನೋ ಇದು ಆಗಂಗಿದೆ ಇದು ಅಂತಂದ್ಬಿಟ್ಟು ದೆನ್. ಆ್ಯಂಡ್ ದ ಸ್ಟೋರೀಸ್ ಆಲ್ಸೋ ದಟ್ IPs ದಟ್ ವಿ ಆರ್ ಕ್ರಿಯೇಟಿಂಗ್ ಈಸ್ ಆಲ್ ರಿಲೇಟೆಡ್ ಟು mythology, but in a format that is understandable by kids, by the global audience. So ನಮ್ಮ ಕತೆಗಳನ್ನ ಗ್ಲೋಬಲ್ ಫಾರ್ಮ್ಯಾಟಲ್ಲಿ ಗ್ಲೋಬ್ಗೆ ಅರ್ಥ ಆಗಬೇಕು ಅಂತ ಅದನ್ನು ಗ್ಲೋಬಲ್ ಆಗಿ ಅದನ್ನು ಗ್ಲೋಬಲೈಸ್ ಮಾಡೋದು ಬೇಕಾಗಿಲ್ಲ. ನಮ್ಮ ಕತೆಗಳು ಲೋಕಲ್ ಆಗಿದ್ದರೆ ಇಟ್ ಈಸ್ ಇನ್ ರೀಜ್ನಲ್, ನ್ಯಾಷನಲ್, ವಾಟ್ ಎವರ್ ಇಟ್ ಈಸ್, ಅದೇ ಫಾರ್ಮ್ಯಾಟಲ್ಲೇ ಪ್ರೆಸೆಂಟ್ ಮಾಡಿ ಅದನ್ನು ಸಕ್ಸಸ್ಫುಲ್ ಮಾಡಬೇಕು. ಇವಾಗ ರೀಸೆಂಟಾಗಿ 1-2 ಪ್ರಾಜೆಕ್ಟ್ ತುಂಬ ಸಕ್ಸಸ್ಫುಲ್ ಆಯಿತು. ಒಂದು ಪಿಕ್ಚರು ಸಕ್ಸಸ್ಫುಲ್ ಆಯಿತು ಆ್ಯನಿಮೇಟೆಡು, ಒಂದು ಸೀರೀಸು ಸಕ್ಸಸ್ಫುಲ್ ಆಯಿತು. ಅದೇ ಸ್ಟೋರಿಲೇನು ಬದಲಾವಣೆ ಇಲ್ಲ, ಬಟ್ ದ ಸ್ಕ್ರೀನ್ ಪ್ಲೇ ಆ್ಯಂಡ್ ದ ಟ್ರೀಟ್ಮೆಂಟ್ ವಾಸ್ ಡಿಫ್ರೆಂಟ್. ಇಮೋಷನ್ ಆ್ಯಡ್ ಮಾಡಿದ್ರು ಅದಕ್ಕೆ. ಸೊ ವೆನ್ ಯು ಹ್ಯಾವ್ ಇಮೋಷನ್ಸ್ ಆ್ಯಡೆಡ್ ಟು ಇಟ್, ಆ್ಯನಿಮೇಷನ್ ಫಾರ್ಮ್ಯಾಟಲ್ಲಿ ಈ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಇಮೋಷನ್ಸ್ ಆ್ಯಡ್ ಮಾಡಿದ್ದು ಬಹುಶಃ ಒನ್ ಆಫ್ ದ ಫಸ್ಟ್ ಪ್ರಾಜೆಕ್ಟ್ಸ್ ವೇರ್ ಇಟ್ ವಾಸ್ ಆ್ಯಡೆಡ್. ಆ ಇಮೋಷನ್ಸಿಂದ, ಆ ಸ್ಕ್ರೀನ್ ಪ್ಲೇಯಿಂದ ಅದು ಸಕ್ಸಸ್ಫುಲ್ ಆಯಿತು. ಸೊ ಲೋಕಲಾಗಿ ಇಟ್ ವಾಸ್ ನಾಟ್ ಗ್ಲೋಬಲೈಸ್ಡ್. ಸಿ, ಒನ್ ಈಸ್ ಆನ್ ಅ ಗ್ಲೋಬಲ್ ಪ್ಲಾಟ್ಫಾರ್ಮ್, ಒನ್ ಹ್ಯಾಸ್ ಗಾನ್ ಟು ಅ ಗ್ಲೋಬಲ್ ಅವಾರ್ಡ್ ಕಾಂಪಿಟೇಷನ್, ಬಟ್ ದ ರೂಟ್ ಈಸ್ ಇಂಡಿಯನ್. ಅದನ್ನು ಚೇಂಜ್ ಮಾಡಿಲ್ಲ, ಆ ಕತೆಗಳನ್ನ ಮುಟ್ಟಿಲ್ಲ, ಟಚ್ ಮಾಡಿಲ್ಲ. ಅದು ಹೆಂಗಿದೆಯೋ ಅದೇ ಫಾರ್ಮ್ಯಾಟಲ್ಲೇ ಅದನ್ನು ಹೇಳೋ ರೀತಿಯಲ್ಲಿ ಬದಲಾಯಿಸಿದ್ದಾರೆ ಅಷ್ಟೇ. ಸೊ ವಿ ವಾಂಟ್ ಟು ಗಿವ್ ಸಚ್ ಸ್ಟೋರೀಸ್, upholding the mythology, upholding the traditions and values. ನಮ್ಮ ದೇಶದ್ದು, ನಮ್ಮ ರಾಜ್ಯದ ಕಥೆಗಳನ್ನ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಮ್ಮ ಸ್ಟೈಲ್ ಏನು ಚೇಂಜ್ ಮಾಡಿದೆ,
Style in the sense, probably the animation style or the characterization might be made a little different, to be consumed globally, but it will be presented in a way where people will love watching it. ಇವಾಗ ಆ್ಯನಿಮೆ ಮಂಗಾ ಸ್ಟೈಲ್ಸ್ ತುಂಬ ಪಾಪ್ಯುಲರ್ ಆಗಿದೆ. ಇಫ್ ಯು ಗಿವ್ ಸೇ ಪಾಸಿಬ್ಲಿ ಅ ರಾಮಾಯಣ ಆರ್ ಅ ಮಹಾಭಾರತ ಇನ್ ದಟ್ ಸ್ಟೈಲ್, it will become very popular. Why should our kids watch Japan content and Korean content and become crazy about it? ಅವ್ರಿಗೆ ಆ ಒಂದು ಈ ಕಾಂಟೆಂಟ್ನ ಆ ಒಂದು ಸ್ಟೈಲಲ್ಲಿ ಅಥವಾ ಫಾರ್ಮೆಟಲ್ಲಿ ಅರ್ಥ ಆಗಂಗೆ ಕೊಟ್ಟರೆ, ಐ ಥಿಂಕ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್, ದೇ ವಿಲ್ ಸಿ ಬೆಟರ್. ಒಂದು ಎಕ್ಸಾಂಪಲ್ ಅಂದರೆ ಈಗ ಮಕ್ಕಳು ಹಾಲು ಕುಡಿಯೋದಿಲ್ಲ, ಅದರಲ್ಲಿ ಹಾರ್ಲಿಕ್ಸು ಬೋರ್ನ್ವಿಟಾ ಹಾಕಿದ್ರೆ ಹಾಲು ಕುಡಿತಾರೆ. ದಟ್ಸ್ ಅ ಸಿಂಪಲ್ ವೇ. ಓಕೆ. ಆ್ಯಂಡ್ ನಾನು ಭೇಟಿಯಾಗಿದ್ದೆ ಜಟಾಯು ಸ್ಟುಡಿಯೋ ಫೌಂಡರ್, ಅಕಾಡೆಮಿ ಆಫ್ ಗಾಡ್ಸ್. ಭಾಳ ಇಂಟ್ರೆಸ್ಟಿಂಗ್ ಕಾಮಿಕ್ಸ್ ಇದೆ. ಪರ್ಸ್ನಲಿ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಕಾಮಿಕ್ ರಿಲೀಸ್ ಆಗಿದೆ, ಇಟ್ ಈಸ್ ಅವೈಲಬಲ್, ಆ್ಯಂಡ್ ಅನಿಮೇಷನ್ ಸೀರೀಸ್ ಸದ್ಯದಲ್ಲೇ ಬರೋ ಒಂದು ಪಾಸಿಬಿಲಿಟಿ ಇದೆ. ಪ್ರಾಬ್ಲಿ ಸಮ್ ಟೈಮ್ ನೆಕ್ಸ್ಟ್ ಇಯರ್ ಕೆಲಸ ನಡೀತಾ ಇದೆ ಅದರ ಮೇಲೆ. ಆ್ಯಂಡ್ I hope that we'll be able to do justice to whatever the again it is a responsibility. ನಾನು ಹೇಳೋದನ್ನ ನಿಮಗೆ, ನಾವು ಏನೇ ಮಾಡಿದ್ರೇನು ಹೇಗೆ ಮಾಡ್ತಾರೆ ಅಂತ ನೋಡೋ ಒಂದು ಲಕ್ಷಗಟ್ಟಲೆ ಕಣ್ಣುಗಳಿರುತ್ತೆ. ಸಾವಿರಾರುಗಟ್ಟಲೆ ಫಾಲೋ ಮಾಡ್ತಾರೆ ನಮ್ಮನ್ನು, ಏನು ಮಾಡ್ತಿದ್ದಾರೆ ಒಳ್ಳೇದಾಗಬೇಕು ಅಥವಾ ಅವ್ರು ಒಳ್ಳೇದು ಮಾಡಿದ್ರೆ ಅದನ್ನು ನಾವು ತೊಗೊಂಡು ನಾವು ಏನಾದರೂ ಮಾಡಬೇಕು. ಯು ಆಲ್ವೇಸ್ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್. ಸೊ ವಿ ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಅನ್ ಎಕ್ಸಾಂಪಲ್. ಒಳ್ಳೆ ರಿವ್ಯೂ ಸಿಕ್ಕಿದೆ, ಸೊ ಹೋಪ್ಫುಲಿ ಇಟ್ ಶುಡ್ ಡೂ ವೆಲ್. ಮೆಜಾರಿಟಿ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಆ್ಯನಿಮೇಷನ್ ಕಂಪನೀಸ್ ಇರ್ಬೋದು ಎಲ್ಲ ಭಾಳಷ್ಟು ಲೋ ಹ್ಯಾಂಗಿಂಗ್ ಫ್ರೂಟ್ ಅಂದರೆ ಸರ್ವಿಸ್ ಸೆಕ್ಟರ್. ಓಕೆ. ಸೊ ಸರ್ವಿಸ್ ಸೆಕ್ಟರಲ್ಲೇ ಮೆಜಾರಿಟಿ ಫೋಕಸ್ಡ್ ಇದ್ದೀವಿ. ಆ ಒಂದು ವಿಷಯದಲ್ಲಿ ನೀವು ಐ ಪಿ ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಅದಕ್ಕೆ ಬಂದಿದೆನಾ? ಏನು, ಯಾಕೆ ಡಿಫ್ರೆನ್ಸು? ಯಾಕೆ ನಾವು ಐ ಪಿ ಮೇಲೆ ಜಾಸ್ತಿ ಫೋಕಸ್ ಮಾಡೋಂಗಿಲ್ಲ, ಸರ್ವಿಸ್ ಮೇಲೆ ಮಾಡೋಂಗಿಲ್ಲ ಅಂತಲ್ಲ. ವರ್ಷಾನ್ಗಟ್ಲೆಯಿಂದ ನಾವು ಇಂಡಸ್ಟ್ರಿಲಿ ಇದೀವಿ. ನಾವು ಇಂಡಿಯನ್ ಆ್ಯನಿಮೇಷನ್ ಇಂಡಸ್ಟ್ರಿ ಈಗ ಐ ವುಡ್ ಫೀಲ್ ದಟ್ ಇಟ್ ಈಸ್ ಇನ್ ದ ಬೆಸ್ಟ್ ಸ್ಪೇಸ್. ಇವಾಗ ಸುಮಾರು ಒಂದು ಐ ಥಿಂಕ್ $3 billion ಏನೋ ಇರೋದು ಮಾರ್ಕೆಟ್ ಸೈಜು ಇಂಡಿಯಾಲಿ. 2030 ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ 10 times. ಅಂದರೆ ಸುಮಾರು ಒಂದು $26 billion ಅಷ್ಟು ಮುಟ್ಟೋ ಒಂದು ಸಾಧ್ಯತೆ ಇದೆ. ಆ್ಯಂಡ್ ಜಾಬ್ಸ್ ಆಲ್ಸೋ ಒಂದು 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 ಎಷ್ಟು ಸುಮಾರು ಒಂದು 2032 ಅಷ್ಟೊತ್ತಿಗೆ ಸುಮಾರು ಒಂದು 2.5 ಲಕ್ಷ ಜಾಬ್ಸ್ ಬೇಕಾಗುತ್ತೆ ಈ ಫೀಲ್ಡಲ್ಲಿ. ಸೊ ಇಂಡಸ್ಟ್ರಿ ಚೆನ್ನಾಗಿದೆ. ಸರ್ವಿಸಸ್ ಆಗಿ ಇಂಡಿಯಾ ಹ್ಯಾಸ್ ಬಿನ್ ಪಾಪ್ಯುಲರ್ ಆ್ಯಂಡ್ ಹ್ಯಾಸ್ ಬಿನ್ ಡೂಯಿಂಗ್ ಇಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ಆಲ್ ಹಾಲಿವುಡ್ ಪ್ರಾಜೆಕ್ಟ್ಸ್ ಇಲ್ಲೇ ಮಾಡಿರೋದು, ಎಲ್ಲ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಇಲ್ಲಿ ಬಂದು ಮಾಡ್ತಾರೆ. ಬಿಕಾಸ್ ಇಂಡಿಯಾಲಿ ವಾಟ್ ಎವರ್ ದೇ ಕಾಲ್ ಇಟ್ ಆಸ್ ಲೇಬರ್ ಎಕನಾಮಿಕಲ್ ಆಗಿದೆ, ಕಾಸ್ಟ್ ಕಮ್ಮಿ ಇದೆ, ಓವರ್ ಹೆಡ್ಸ್ ಕಮ್ಮಿ ಆಗುತ್ತೆ, ವಾಟ್ ಎವರ್ ಬಿ ದ ಮ್ಯಾಟರ್. ಬಟ್ ವಿ ಹ್ಯಾವ್ ಆಲ್ವೇಸ್ ಬಿನ್ ಅ ಸರ್ವಿಸಸ್ ಹಬ್. ವಿ ಹ್ಯಾವ್ ಡನ್ ಬೆಸ್ಟ್ ಆಫ್ ಹಾಲಿವುಡ್ ಪ್ರಾಜೆಕ್ಟ್ಸ್, ಬೆಸ್ಟ್ ಆಫ್ ಆಲ್ ದ ಅದರ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸು. ಐ ಪಿಸ್ ಏನಾಗುತ್ತೆ, ವಿ ಹ್ಯಾವ್ ವೆರಿ ಲೆಸ್ ಎಕ್ಸಾಂಪಲ್ಸ್. ಐ ಪಿ ತುಂಬ ಜನ ಟ್ರೈ ಮಾಡಿದ್ದಾರೆ, ಕೆಲವರು ಸಕ್ಸಸ್ಫುಲ್ ಆಗಿದ್ದಾರೆ, ಬಟ್ ಮೇಜರ್ ಫೇಲೇ ಆಗಿರೋದು ಜನರಲಿ. ಇಫ್ ಯು ಟೇಕ್ ಟುಡೇ ಸಿಚುವೇಶನ್ ಹಸ್ ಚೇಂಜ್ಡ್. ನಮ್ಮ ದೇಶ ಫ್ರಮ್ ದ ಸರ್ವಿಸಸ್ ಹಬ್ಬಿಂದ ಐ ಪಿ ಹಬ್ಗೆ ಇವಾಗ ಗ್ರ್ಯಾಜುವಲಾಗಿ ಚೇಂಜ್ ಆಗ್ತಾ ಇದೆ. ಮೋರ್ ನಂಬರ್ ಆಫ್ ಐ ಪಿಸ್ ಆರ್ ಬಿಕಮಿಂಗ್ ಸಕ್ಸಸ್ಫುಲ್. ನಮ್ಮ ಕರ್ನಾಟಕದಿಂದನೇ ಎಷ್ಟೊಂದು ಐ ಪಿಸ್ ಆಗಲೇ ನೋಡ್ತೀರ ನೀವು. ಐ ಮೀನ್ ಲೈಕ್ ಯು ವಿಲ್ ನೆವರ್ ನೋ ಆಲ್ಸೋ. Some studio in Karnataka would have created a global IP, not necessarily a locally rooted IP, but a global IP. ಗೊತ್ತಾಗಲ್ಲ ನನಗೆ, ಬಟ್ ಇದೆ, ಎಕ್ಸಾಂಪಲ್ಸ್ ಇದೆ. ಸೊ ಸರ್ವಿಸಸ್ ಏನಕ್ಕೆ ಲೋ ಹ್ಯಾಂಗಿಂಗ್ ಫ್ರೂಟ್ ಕರೆಕ್ಟಾಗಿ ಹೇಳ್ದಂಗೆ ನೀವು ಸರ್ವೈವ್ ಆಗಬೇಕಲ್ಲ ಇಂಡಸ್ಟ್ರಿಯಲ್ಲಿ. ಐ ಪಿಗೆ ಹೆಂಗೆ ಫಂಡಿಂಗ್ ಮಾಡೋದು, ಸೆಲ್ಫ್ ಫಂಡೆಡ್ ಅಂತ ಎಷ್ಟು ದಿನ ನಡೆಸ್ತೀರಾ? ಐ ಪಿಗೆ ಯು ರಿಕ್ವೈರ್ ಲಾಟ್ ಆಫ್ ಎಫರ್ಟ್. ನಾವು ವಿತ್ AI ಅಗೇನ್ ಯು ಗಾಟ್ ಲಾಟ್ ಆಫ್ ಅಡ್ವಾಂಟೇಜಸ್. ಅದು ಬೇರೆ, ಅದು ಆಮೇಲೆ ಮಾತಾಡೋಣ AI ಬಗ್ಗೆ. ಬಟ್ ಸೊ ಏನಾಗುತ್ತೆ, ಮೋಸ್ಟ್ ಆಫ್ ದ ಸ್ಟುಡಿಯೋಸ್ ವಿಚ್ ಸ್ಟಾರ್ಟ್, ಮೋಸ್ಟ್ ಆಫ್ ಇಟ್, ನಾಟ್ ಎವ್ರಿ ಒನ್, ಮೋಸ್ಟ್ ಆಫ್ ದ ಸ್ಟುಡಿಯೋ ಶುರು ಮಾಡಿದವರು ಸರ್ವಿಸಸ್ ಐ ಮೀನ್ ಐ ಪಿ ಮಾಡಬೇಕು ಅಂತಲೇ ಶುರು ಮಾಡ್ತಾರೆ. ಬಟ್ ಯಾವಾಗ ದೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಗೋ ಹೆಡ್ ಅಲ್ವಾ, ಆವಾಗ ಸರ್ವಿಸಸ್ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ಸರ್ವಿಸಸ್ ತೊಗೊಳಕ್ಕೆ ಶುರು ಮಾಡಿದಾಗ ಆ ಸರ್ವಿಸಸ್ ಮಾಡ್ತಾ 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 ಇಲ್ಲಿ ಐ ಪಿ ಟೀಮು ಹಿಂಗೆ ಬರುತ್ತೆ ಸರ್ವಿಸಸ್ ಕಡೆಗೇ. ಆವಾಗ ಅಲ್ಲಿ ಐ ಪಿ ಮೇಲೆ ಫೋಕಸ್ ಹೋಗ್ಬಿಡುತ್ತೆ. ಸೊ ತುಂಬ ಕಷ್ಟ ಇದೆ, ತುಂಬ ಧೈರ್ಯ ಬೇಕು ಇಫ್ ಯು ಆರ್ ಓನ್ಲಿ ಡೂಯಿಂಗ್ ಅನ್ ಐ ಪಿ ಸ್ಟುಡಿಯೋ. ಮೇನ್ಲಿ ಸರ್ವಿಸಸ್ ಸ್ಟುಡಿಯೋ ಅಂದರೆ ನಡೆದೋಗುತ್ತೆ ಹೆಂಗೋ ಆರಾಮಾಗಿ, ಅದರಲ್ಲೇ ಬೆಳ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಸರ್ವಿಸಸ್ ಐ ಪಿ ಎರಡೂ ಇರೋದು ಇಟ್ ಇಸ್ ಎ ವೆರಿ ಬಿಗ್ ಚಾಲೆಂಜ್. ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿರಬೇಕು. ಐ ಪಿ ಸ್ಟುಡಿಯೋ ಅಂತೂ ಇನ್ನೂ ದೊಡ್ಡ ಚಾಲೆಂಜ್. ಯು ಶುಡ್ ನೋ ಹೌ ಟು ಮ್ಯಾನೇಜ್ ಥಿಂಗ್ಸ್ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಕ್ಲಿಯರ್ ಬಿಸ್ನೆಸ್ ಮಾಡೆಲ್ ಇನ್ ಪ್ಲೇಸ್. ಶುರು ಮಾಡೋಕ್ಕೆ ಮುಂಚೆನೇ ಈ ಐ ಪಿಗೆ ಈ ಮಾರ್ಕೆಟ್ ಇದೆ,
ಈ ಮಾರ್ಕೆಟಲ್ಲಿ ಇಷ್ಟಿಷ್ಟು ವರ್ಟಿಕಲ್ಸ್ ಇದೆ, ಇಷ್ಟಿಷ್ಟು ವರ್ಟಿಕಲ್ಸಲ್ಲಿ ಇಷ್ಟಿಷ್ಟು ರೆವಿನ್ಯೂ ಬರುತ್ತೆ, ನನ್ನ ಓವರ್ ಹೆಡ್ಸ್ ಇಷ್ಟು, ಏನಾಗುತ್ತೆ, ಎಷ್ಟಕ್ಕೆ ಇದಾಗುತ್ತೆ ಬ್ರೇಕ್ ಇವನ್, ಯಾವಾಗ ನನಗೆ ಐ ಕ್ಯಾನ್ ಸಿ ಇಟ್ ವೆರಿ ಕ್ಲಿಯರ್ಲಿ, ಇಟ್ ಶುಡ್ ಬಿ ದೇರ್. ಆ್ಯಂಡ್ ದೆನ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಟುಡೇ ದರ್ ಆರ್ ಸೋ ಮೆನಿ ಫಂಡ್ಸ್ ಆ್ಯಂಡ್ ಗ್ರ್ಯಾಂಟ್ಸ್ ಅವೈಲೇಬಲ್ ಐದರ್ ಫ್ರಮ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು. ಎನಿವೇರ್ ಯು ಕ್ಯಾನ್ ಗೋ ಇನ್ ದ ಕಂಟ್ರಿ ಆ್ಯಂಡ್ ಅಪ್ಲೈ ಫಾರ್ ಗ್ರ್ಯಾಂಟ್ ಆರ್ ಅ ಫಂಡ್. ನೀವು ಬೇರೆ ರಾಜ್ಯಕ್ಕೂ ಹೋಗ್ಬೋದು, ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ನೀವು ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿದ್ರೆ ಅಲ್ಲೂ ತೊಗೋಬೋದು. ಯು ಕ್ಯಾನ್ ಟೇಕ್ ಲಾಟ್ ಆಫ್ ಹೆಲ್ಪ್. ಸೆಂಟ್ರಲ್ ಗೌರ್ಮೆಂಟಲ್ಲಿ ತೊಗೋಬೋದು. ಸ್ಟೇಟಲ್ಲಂತೂ ಸಾಕಷ್ಟು ಸ್ಕೀಮ್ಸ್ ಇದೆ, ಅದು ಬೇಕಾದ್ರೆ ಚರ್ಚೆ ಮಾಡೋಣ ಆಮೇಲೆ, ಬಟ್ ಸಾಕಷ್ಟು ಸ್ಕೀಮ್ಸ್ ಇದೆ. ಸೊ ಟುಡೇ ಐ ಫೀಲ್ ದಟ್ ಐ ಪಿ ಸ್ಟುಡಿಯೋ, ಐ ಪಿ ಕ್ರಿಯೇಷನ್ ಈಸ್ ಬಿಕಮಿಂಗ್ ಅ ಬಿಗ್ ಮಾರ್ಕೆಟ್ ಇನ್ ಇಂಡಿಯಾ, ಇನ್ ಕರ್ನಾಟಕ. ಸ್ಪೆಸಿಫಿಕ್ಲಿ ತೊಗೊಂಡ್ರೆ ನಮ್ಮ ರಾಜ್ಯದಲ್ಲೇ ಸುಮಾರು 300ಗಿಂತ ಹೆಚ್ಚು ಸ್ಟುಡಿಯೋಸ್ ಇದೆ ರಿಜಿಸ್ಟರ್ಡ್ ಇನ್ ಕರ್ನಾಟಕ. ಒಂದು 70-75 ಗೇಮಿಂಗ್ ಸ್ಟುಡಿಯೋಸೇ ಇದೆ ಐ ಪಿ ಎಸ್ ಮಾಡೋವಂಥವ್ರು. ಕರ್ನಾಟಕ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಯೂನಿಕಾರ್ನ್ಸ್. ಕರ್ನಾಟಕ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಐ ಪಿಸ್ ಕ್ರಿಯೇಟೆಡ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಫಂಡ್ ಆ್ಯಂಡ್ ಗ್ರ್ಯಾಂಟ್ಸ್ ಗಿವನ್ ಈ ಒಂದು ಕ್ಷೇತ್ರಕ್ಕೆ, AVGCಗೆ. ಸೊ ಇಂಡಿಯಾಲೂ ಅದೇ ಥರ ತುಂಬ ಸ್ಕೀಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ಐ ಥಿಂಕ್ ನೌ ಗೆಟಿಂಗ್ ಇನ್ ಟು ಐ ಪಿ ಮಾರ್ಕೆಟ್, ಟ್ರೈಂಗ್ ಟು ಬ್ರಿಂಗ್ ಯರ್ ಐಡಿಯಾಸ್ ಇನ್ ಟು ರಿಯಾಲಿಟಿ, ಬೆಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ. ಸೊ ನಾನು ಹೇಳೋದೇನು ಅಂತಂದರೆ, ನಿಮ್ಮಲ್ಲಿ ವರ್ಷಾನುಗಟ್ಲೆ ಅಂತ ಏನೋ ಒಂದು ಐಡಿಯಾ ಇತ್ತು, ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ಇದೆ, ಬಟ್ ಹೇಗಪ್ಪ ಮಾಡೋದು, ಐ ಪಿ ವರ್ಕ್ ಆಗುತ್ತೋ ಇಲ್ವೋ ಅಂತ ಇದ್ದರೆ, ಇಫ್ ಯು ಬಿಲೀವ್ ಯುವರ್ ಐಡಿಯಾ, ಇಫ್ ಯು ಫೀಲ್ ದಟ್ ಅದರಲ್ಲಿದೆ ಒಂದೊಂದು ಸ್ಟ್ರೆಂತು ಅಂತಂದ್ಬಿಟ್ಟು, ಇಫ್ ಯು ನೋ ದಟ್ ಯು ಆರ್ ಕಾನ್ಫಿಡೆಂಟ್ ದಟ್ ದಟ್ ವಿಲ್ ವರ್ಕ್ ಅಂತಂದರೆ, ಐ ವುಡ್ ಸೇ ಜಂಪ್ ಇನ್ ಟು ಇಟ್. ದಿಸ್ ಇಸ್ ದ ರೈಟ್ ವೇ ಟು ರೈಟ್ ಟೈಮ್ ಟು ಗೆಟ್ ಇನ್ ಟು ಇಟ್. ಬಿಕಾಸ್ ಇಷ್ಟೆಲ್ಲ ಮಾಡಿನೂ ನಮ್ಮ ದೇಶ ಇರೋದು 1 or 2% ಆಫ್ ದ ಗ್ಲೋಬಲ್ ಮಾರ್ಕೆಟ್ AVGCಯಲ್ಲಿ. 1 or 2% ಅಷ್ಟೇ, ನಾಟ್ ಮೋರ್ ದೆನ್ 2%. ಸೊ ಯು ಇಮ್ಯಾಜಿನ್ ವಾಟ್ ಈಸ್ ದ ಗ್ರೋತ್ ಪೊಟೆನ್ಷಿಯಲ್. ಆ್ಯಂಡ್ ಅದಾಗೋದು ಹೇಗೆ, ಐ ಪಿ ಎಸ್ ಬರಬೇಕು, ಇನ್ನೂ ತುಂಬ ಐ ಪಿ ಎಸ್ ಬರಬೇಕು ನಮ್ಮ ರಾಜ್ಯದಿಂದ, ನಮ್ಮ ದೇಶದಿಂದ. ದ್ಯಾಟ್ ವಿಲ್ ಟೇಕ್ ಅಸ್ ಟು ಅ ನೆಕ್ಸ್ಟ್ ವೆರಿ ಗುಡ್ ಪೊಸಿಷನ್. So I think I encourage people to get into IP creation. If you feel that your idea is strong and it will work, there are a lot of support available which can help you make it successful. ಈಗ ನೀವು ಗೌರ್ಮೆಂಟ್ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಸೊ ಈ ಒಂದು ವಿಷಯಕ್ಕೆ ಈಗ ಅಭಯಲ್ಲೂ ಕೂಡ ನೀವು ಒನ್ ಆಫ್ ದಿ ಬೋರ್ಡ್ ಮೆಂಬರ್, ಹೌದಾ? ಸೊ ಗೌರ್ಮೆಂಟ್ ಪಾಲಿಸಿಯಲ್ಲಿ ಕೂಡ ಕ್ರಿಯೇಟ್ ಮಾಡೋದ್ರಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ನು ಭಾಳಷ್ಟಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಅಭಯ್ ಅನ್ನೋದು ಐ ಥಿಂಕ್ ನಮ್ಮ ದೇಶದಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಷನ್ಸು ಡೆಡಿಕೇಟೆಡ್ ಫಾರ್ AVGC ಅಂತ ಹೇಳ್ಬೋದು. 2005ರಲ್ಲಿ ಇದಾಗಿ ಶುರುವಾಗಿದ್ದು. ಆ್ಯಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಅಸೋಸಿಯೇಷನ್ನು. ನನಗೆ ಅಭಯ್ ಹ್ಯಾಸ್ ಗಿವನ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ವರ್ಕ್ ಆನ್ ಸೋ ಮೆನಿ ಇನಿಷಿಯೇಟಿವ್ಸ್ which was there on my mind, but I was ಹೇಗೆ ಮಾಡೋದು ಅಂತ ಅನ್ಕೋತಾ ಇದ್ದೆ. ಅಂಥ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರ, ITBT ಡಿಪಾರ್ಟ್ಮೆಂಟು, ಅಭಯ್ ಟೀಮ್ ಮೆಂಬರ್ಸು, ಅಭಯ್ ಕಮಿಟಿ ಮೆಂಬರ್ಸು, ಟೀಮ್ ಮೆಂಬರ್ಸು ಎಲ್ಲ ಸಹಕಾರ ಕೊಟ್ಟು ವಿ ಲಾಂಚ್ ಸೋ ಮೆನಿ ಥಿಂಗ್ಸ್. ಲೈಕ್ ಫಸ್ಟು ಟ್ರೈನ್ ದ ಟ್ರೈನರಿಂದ ಶುರು ಮಾಡಿದ್ವಿ. ವಿ ಜಸ್ಟ್ ಸಾ ದಟ್ ಸ್ವಲ್ಪ ಇಂಡಸ್ಟ್ರಿ ಗ್ಯಾಪಲ್ಲಿ ಇರುತ್ತೆ. ಎಲ್ಲರೂ ಹೇಳ್ತಿರ್ತಾರೆ ಇಂಡಸ್ಟ್ರಿ ಗ್ಯಾಪ್ ಇದೆ, ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್ ಇದೆ ಅಂತ. ಹೌ ವಿಲ್ ಯು ಬ್ರಿಡ್ಜ್ ದಟ್? ಸೊ ಟ್ರೈನರ್ಸ್ಗೆ ಫಸ್ಟು ಇಂಡಸ್ಟ್ರಿ ಎಕ್ಸ್ಪೋಜರ್ ಇರಬೇಕು. ಆವಾಗಲೇ ಅವರು ದೇ ಕ್ಯಾನ್ ಗಿವ್ ಇಟ್ ಟು ದ ಸ್ಟೂಡೆಂಟ್ಸ್. ಸೊ ಟ್ರೈನ್ ದ ಟ್ರೈನರ್ ಶುರು ಮಾಡಿದ್ದು ನಾವು ಫಸ್ಟ್ ಇಂಡಿಯಾಲಿ. ದೆನ್ ವಿ ಸ್ಟಾರ್ಟೆಡ್ ಡಿಜಿಟಲ್ ಆರ್ಟ್ ಸೆಂಟರ್ ಪ್ರೋಗ್ರಾಮ್ ಅಂತ. ಆಲ್ ದಿಸ್ ಫೈನ್ ಆರ್ಟ್ ಕಾಲೇಜಸ್ ಅಕ್ರಾಸ್ ಕರ್ನಾಟಕ, ದೇ ಆರ್ ವೆರಿ ಗುಡ್. ಆದರೆ ಟ್ರೆಡಿಷ್ನಲ್ ಪೇಂಟಿಂಗು, ಟ್ರೆಡಿಷ್ನಲ್ ಸ್ಕಲ್ಪ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಅವರು. ಬಟ್ ಎಕ್ಸ್ಪೋಜರ್ ಟು ಡಿಜಿಟಲ್ ಟೆಕ್ನಾಲಜಿ ಇರಲಿಲ್ಲ. ಸೊ ದೇರ್ ವಿ ಟೈಡ್ ಅಪ್ ಆ್ಯಂಡ್ ವಿ ಸಾ ದಟ್ ಎಲ್ಲ ಈ ಫೈನ್ ಆರ್ಟ್ ಕಾಲೇಜಸ್ಗೆಲ್ಲ ನಾವು ಡಿಜಿಟಲ್ ಎಕ್ಸ್ಪೋಜರ್ ಕೊಟ್ವಿ. ಅಂದರೆ ಲ್ಯಾಬ್ ಸೆಟಪ್ ಮಾಡೋದು, ಹಾರ್ಡ್ವೇರ್ ಸಾಫ್ಟ್ವೇರ್ ಪ್ರೊವೈಡ್ ಮಾಡೋದು, 3 years ತನಕ ಅವ್ರಿಗೆ ಒಂದು ಕೋರ್ಸ್ ಕೊಟ್ಟು ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರಿಗೊಂದು ಒಂದು ಟೆಕ್ನಾಲಜಿ ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ಯಾರೋ ಒಂದು ವೆರಿ ಗುಡ್ ಆರ್ಟಿಸ್ಟ್ ಆನ್ ಕ್ಯಾನ್ವಸ್, ಬಟ್ ದೇ ವಿಲ್ ನಾಟ್ ನೋ ಟು ಡಿಜಿಟಲಿ ಪೇಂಟ್. ಸೊ ಡಿಜಿಟಲ್ ಆರ್ಟ್ ಸಾಫ್ಟ್ವೇರ್ ಹೇಳ್ಕೊಡೋದು, ಫೋಟೋಶಾಪ್, ಇಲಸ್ಟ್ರೇಟರು ಮಾಡೋದು. ಆ ಥರ 3D ಮಣ್ಣಲ್ಲಿ ಮಾಡೋವಂಥವ್ರಿಗೆ 3D ಟ್ರೈನಿಂಗ್ ಕೊಡೋದು, 3D ಸ್ಕಲ್ಪ್ಟಿಂಗ್ ಹೇಳ್ಕೊಡೋದು, 3D ಮ್ಯಾಕ್ಸ್ ಅಥವಾ ಮಾಯಲ್ಲಿ ಅಥವಾ ZBrushಲ್ಲಿ. ಸೊ ಆ ಥರ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಆರ್ಟಿಸ್ಟ್ ಅಕ್ರಾಸ್ ದ ಸ್ಟೇಟ್, ಸ್ಕಿಲ್ಲಿಂಗು ಆ್ಯಂಡ್ ಪ್ರಿಪೇರ್ ಮೋರ್ ನಂಬರ್ ಆಫ್ ಆರ್ಟಿಸ್ಟ್ ಫಾರ್ ದ ಕಂಟ್ರಿ. ಬಿಕಾಸ್ ಎಸ್ಪೆಷಲಿ ಕರ್ನಾಟಕದಲ್ಲಿ ಲೋಕಲ್ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ.
ವಿ ಗೆಟ್ ಲಾಟ್ ಆಫ್ ಆರ್ಟಿಸ್ಟ್. ಆರ್ಟ್ ಆ್ಯಂಡ್ ಕಲ್ಚರ್ ಎನಿವೇ ಇಸ್ ವೆರಿ ಡೀಪ್ಲಿ ರೂಟೆಡ್ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ. ಆ್ಯಂಡ್ ಆರ್ಟಿಸ್ಟು ಅಷ್ಟೇ ಭಾಳ ಫಿನಾಮಿನಲ್ ಆರ್ಟಿಸ್ಟ್ ಇದ್ದಾರೆ ಇನ್ ಆಲ್ ಕೈಂಡ್ಸ್ ಆಫ್ ಮೀಡಿಯಾ, ಮಿಕ್ಸ್ಡ್ ಮೀಡಿಯಲ್ಲಿ. ಸೊ ಹೌ ಟು ಕ್ರಿಯೇಟ್ ಮೋರ್ ಸ್ಕಿಲ್ ಪವರ್, ಬಿಕಾಸ್ ಆ್ಯನಿಮೇಷನ್ ಫೀಲ್ಡಲ್ಲಿ ಆರ್ಟಿಸ್ಟು ಡಿಜಿಟಲ್ ಎಕ್ಸ್ಪೋಜರ್ ತೊಗೊಂಡು ಬಂತು ಅಂತಂದರೆ ದ ಔಟ್ಪುಟ್ ವಿಲ್ ಬಿ ಇನ್ ಅ ಡಿಫ್ರೆಂಟ್ ಲೆವೆಲ್. ನಾಟ್ ದಟ್ ಅದರ್ಸ್ ಕೆನಾಟ್ ಡೂ ಇಟ್. ನಾವು ಹೇಳೋದೇ ಎನಿಬಡಿ ಕ್ಯಾನ್ ಡೂ ಆ್ಯನಿಮೇಷನ್ ಅಂತ ಅಂದ್ಬಿಟ್ಟು. ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಬಿ, ಬಟ್ ಇಫ್ ಯು ಹ್ಯಾವ್ ದ್ಯಾಟ್, ಇಟ್ ಇಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಇಟ್ ಈಸ್ ನಾಟ್ ದ ಓನ್ಲಿ ಪ್ರೀ ರಿಕ್ವಿಸಿಟ್, ಬಟ್ ಇಟ್ ಇಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಸೊ ಆ ಒಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮಾಡಿದ್ವಿ. ಸುಮಾರು ಒಂದು 27 ಕಾಲೇಜಲ್ಲಿ ಆಗಲೇ ಡಿಜಿಟಲ್ ಆರ್ಟ್ ಸೆಂಟರ್ ಆಗಿದೆ, ಇನ್ನೂ ಮಾಡ್ತಾಯಿದ್ದೀವಿ. ಸೊ ಆ್ಯಂಡ್ ದೆನ್ ಸೆಂಟರ್ ಆಫ್ ಎಕ್ಸಲೆನ್ಸ್, AVGC ಸೆಂಟರ್ ಆಫ್ ಎಕ್ಸಲೆನ್ಸ್ ಫಸ್ಟ್ ಇನ್ ದ ಕಂಟ್ರಿ ನಾವು ಮಾಡಿದ್ವಿ. ನಾವು ಅಲ್ಲಿ ವಿ ಹ್ಯಾವ್ ಆಲ್ ದ ಪ್ರೊಡಕ್ಷನ್ ಫೆಸಿಲಿಟೀಸು, ಫೋಟೋಗ್ರಾಮೆಟ್ರಿ, ಮೋಷನ್ ಕ್ಯಾಪ್ಚರು, ಒಂದು ಕಾಂಟೆಂಟ್ ಕ್ರಿಯೇಷನ್ ಇಂಡಸ್ಟ್ರಿಗೆ ಬೇಕಾಗಿರೋಂಥ ಎಲ್ಲ ಟೆಕ್ನಾಲಜೀಸು ಅಲ್ಲಿದೆ. ಆ್ಯಡ್ಗಾಗಿರ್ಬೋದು, ಗೇಮ್ಸ್ಗಾಗಿರ್ಬೋದು, ಮೂವೀಸ್ಗಾಗಿರ್ಬೋದು, ಎನಿ ಅದರ್ ಫೀಲ್ಡ್, ಈವನ್ ಲೈಕ್ ಮೆಡಿಕಲ್ ಫೀಲ್ಡ್ ಯೂಸ್ ಮಾಡಿದೆ, ಫ್ಯಾಷನ್ ಫೀಲ್ಡ್ ಯೂಸ್ ಮಾಡಿದೆ, ಆರ್ಕಿಟೆಕ್ಚರ್ ಯೂಸ್ ಮಾಡಿದೆ. ಇವಾಗ AR/VR ಲ್ಯಾಬ್ ಮಾಡಿದ್ದೀವಿ, ನಾವಲ್ಲೇ ಡಾಟಾ ಸೆಂಟರ್ ಮಾಡಿದ್ದೀವಿ. ಸೊ ಈ ಒಂದು ಕ್ಷೇತ್ರಕ್ಕೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಅಲ್ಲಿದೆ. ಆ್ಯಂಡ್ ಎನಿಬಡಿ ಇನ್ ದ ವರ್ಲ್ಡ್ ಆರ್ ಎನಿಬಡಿ ಇನ್ ದ ಕಂಟ್ರಿ ಕ್ಯಾನ್ ಕಮ್ ಆ್ಯಂಡ್ ಯೂಸ್ ಇಟ್, ಬಿಕಾಸ್ ಅದು ಒನ್ ಆಫ್ ಇಟ್ಸ್ ಕೈಂಡ್ ಫೆಸಿಲಿಟಿ. ಆ್ಯಂಡ್ ನಮ್ಮ ಬೆಂಗಳೂರಲ್ಲೇ ಇರೋದು, ಸಪೋರ್ಟೆಡ್ ಬೈ ITBT ಡಿಪಾರ್ಟ್ಮೆಂಟು, ಎಕ್ಸಿಕ್ಯೂಟೆಡ್ ಆ್ಯಂಡ್ ರನ್ ಬೈ ಅಭಯ್. ಆ್ಯಂಡ್ ದೆನ್ ಗೆಫೆಕ್ಸ್, ನಿಮ್ಗೆ ಗೊತ್ತಿರೋ ವಿಷಯನೇ. ಗೆಫೆಕ್ಸ್ ಈಸ್ ಏಷ್ಯಾಸ್ ಲಾರ್ಜೆಸ್ಟ್ ಆ್ಯನಿಮೇಷನ್ VFX ಗೇಮಿಂಗ್ ಇವೆಂಟ್. ಅದು ಈಗ ಈ ವರ್ಷದ್ದು ಇನ್ನೇನು ಬರ್ತಾ ಇದೆ ಇವೆಂಟು. ಸೊ ದಟ್ ಈಸ್ ಬೀನ್ ಡೂಯಿಂಗ್ ಫಾರ್ ದ ಲಾಸ್ಟ್ ಸೋ ಮೆನಿ ಇಯರ್ಸ್. ಲಾಸ್ಟ್ ಒಂದು 7-8 ಇಯರ್ಸಿಂದ ಗೆಫೆಕ್ಸ್ ಅಂತ ನಡೀತಾ ಇದೆ. ಅದಕ್ಕೆ ಮುಂಚೆ ಬೇರೆ ಹೆಸರು ನಡೀತಾ ಇತ್ತು. ಗೆಫೆಕ್ಸಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಕಮ್ ದೇರ್. ಸೊ ಐ ಥಿಂಕ್ ಐ ಹ್ಯಾವ್ ಬಿನ್ ಫಾರ್ಚುನೇಟ್, ಅಷ್ಟೇ, ಏನೇನಿಲ್ಲ. ನಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ಆ ಥರ ಜನನೇ ಸಿಕ್ಕಿದ್ರು, ಆ ಥರ ಒಂದು ಸಪೋರ್ಟು ಸಿಕ್ತು, ಆ ಥರ ಒಂದು ಟೀಮ್ ಸಿಕ್ತು ಎಲ್ಲ ಕಡೆಯೂ. ಹಾಗಾಗಿ ದಟ್ಸ್ ಜಸ್ಟ್ ಕಂಟಿನ್ಯೂ ಡೂಯಿಂಗ್ ದ ಗುಡ್ ವರ್ಕ್ ಅಷ್ಟೇ. ಈಗ ನಿಮ್ಮದು ಸೆಕೆಂಡ್ ಇದಕ್ಕೆ ಬಂದ್ಬೋಣ, ಸೆಕೆಂಡ್ ಫೇಸ್ ಯಾವ ರೀತಿ ಅಂದರೆ, ಈಗ ಆನಿಮೇಷನ್ನು ಇದೆಲ್ಲ ಆಯಿತು, ಈಗ ಏನಿದು ಆ್ಯಕ್ಟಿಂಗು ಅದೆಲ್ಲ ಬಂದ್ಬಿಟ್ಟಿದ್ದಾರೆ ಹೊಸದು? ಇಲ್ಲ ಯಾರಾದರೂ ನಿಮ್ಗೆ ಏನೋ ಹೇಳಿದ್ರೆ, ಸರ್ ಒಳ್ಳೆ ಹೀರೋ ಥರ ಕಾಣ್ತಿದ್ದಾರೆ, ಸಿನಿಮಾ ಯಾಕೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ಮೇಲೆ ನಿಮ್ಮ ತಲೆಯಲ್ಲಿ ಬಂತ? ಇಲ್ಲ ಆ್ಯಕ್ಟಿಂಗ್ ಅನ್ನೋದು ಆ್ಯಕ್ಚುಲಿ ನಾನು ಎಲ್ಲೋ ಹೀಗೆ ಥರ ಹೆಂಗೋ ಒಂದು ಕಡೆ ಹೇಳ್ತಿದ್ದೆ ನಾನು. ಆ್ಯಕ್ಟಿಂಗ್ ಅನ್ನೋದು ಅದು ಲೈಕ್ ಸ್ಟೋರಿ ಟೆಲ್ಲಿಂಗ್, ಅದು ನಮ್ಮ ಫ್ರಮ್ ಚೈಲ್ಡ್ಹುಡ್ ತಲೆಯಲ್ಲೇ ಇತ್ತು. ಅದೊಂಥರ ಐ ಡಿಂಟ್ ಸ್ಟಾರ್ಟ್ ಆ್ಯಸ್ ಅ ಆ್ಯಕ್ಟರ್ ಅಟ್ ಆಲ್. ಇಂಡಸ್ಟ್ರಿಯಲ್ಲಿ ನಾವು ಫಸ್ಟು ನೆಟ್ಫ್ಲಿಕ್ಸ್, ಅಮೆಝಾನಲ್ಲೆಲ್ಲ ಕನ್ನಡ ಚಿತ್ರಗಳಿರಲಿಲ್ಲ. ಸೊ ನಾನು ನನ್ನ ಸ್ನೇಹಿತರು ಸೇರಿ ಕಂಪ್ನಿ ಮಾಡಿದಾಗ ವಿ ವಾಂಟೆಡ್ ಟು ಫಸ್ಟ್ ಟೇಕ್ ಕನ್ನಡ ಚಿತ್ರಗಳು, ಬಿಕಾಸ್ ನೆಟ್ಫ್ಲಿಕ್ಸಲ್ಲಿ ಇದ್ದಿದ್ದೇ ಯಾವಾಗಲೂ 1-2 ಚಿತ್ರ ಇತ್ತು ಅಷ್ಟೇ. ಆ್ಯಂಡ್ ಕನ್ನಡ ಚಿತ್ರಗಳು ತೊಗೋತಾ ಇರಲಿಲ್ಲ. ಆ್ಯಂಡ್ ದೇ ಡಿಂಟ್ ಹ್ಯಾವ್ ಎನ್ ಆಫೀಸ್ ಇಲ್ಲಿ ಇನ್ ಇಂಡಿಯಾ. ಸೊ ನಾವು ಫಸ್ಟ್ ಶುರು ಮಾಡಿದ್ದು, ಸ್ಟಾರ್ಟೆಡ್ ಸೆಂಡಿಂಗ್ ಕನ್ನಡ ಮೂವೀಸ್ ಟು ನೆಟ್ಫ್ಲಿಕ್ಸ್. ನೋಡಿ ನಮ್ಮ ಕನ್ನಡ ಚಿತ್ರಗಳಿಲ್ಲ ಜಾಸ್ತಿ ನೆಟ್ಫ್ಲಿಕ್ಸಲ್ಲಿ, 1-2 ಇರೋದಷ್ಟೇ. ನಮ್ಮ ಚಿತ್ರಗಳು ಚೆನ್ನಾಗಿದೆ, ದಯವಿಟ್ಟು ನೋಡಿ ಅಂತಂದ್ಬಿಟ್ಟು ವಾರಕ್ಕೊಂದು 300 ಮೇಲೆ ಪಿಕ್ಚರ್ ನೋಡ್ತಿದ್ರು ಅವ್ರು, ನೆಟ್ಫ್ಲಿಕ್ಸ್ ಅವ್ರು ಅನ್ಸುತ್ತೆ. ವಾರಕ್ಕೆ ಒಂದು 300 ಪಿಕ್ಚರ್ ನೋಡ್ತಿದ್ರು ಅವರು. ಅದ್ರ ಮಧ್ಯೆ ಒಂದು ಕನ್ನಡ ಚಿತ್ರ ನೋಡಿ ಅಂತಂದ್ಬಿಟ್ಟು ನಾವು ಪುಷ್ ಮಾಡ್ತಿದ್ವಿ. ಸೊ ಹಾಗೆ ಪ್ರಯತ್ನಗಳು ಮಾಡಿ ಕೊನೆಗೆ ಒಂದು ಚಿತ್ರ ಒಳಗಡೆ ಹೋಯಿತು. ಅದರಿಂದ ಇನ್ನೊಂದಷ್ಟು ವೆಂಟ್ ಇನ್ ಟು ನೆಟ್ಫ್ಲಿಕ್ಸ್. ಒಂದು ಆಲ್ಮೋಸ್ಟ್ ಒಂದು 10 to 12 ಕನ್ನಡ ಮೂವೀಸ್ ನಾವು ನೆಟ್ಫ್ಲಿಕ್ಸಲ್ಲಿ ಇದು ಮಾಡಿಸ್ತೀವಿ. ಆಮೇಲೆ ಲೈಕ್ ಅಗ್ರಿಗೇಟರ್, ಕಾಂಟೆಂಟ್ ಅಗ್ರಿಗೇಟರ್ ಅಂತ ಹೇಳ್ತೀವಿ ನಾವು. ಸೊ ಹಾಗೆ ಶುರು ಮಾಡಿದ್ದು. ಅಲ್ಲಿಂದ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ನಿಲ್ಲಿಸ್ಬಿಡ್ತು. ಆಮೇಲೆ ದೆನ್ ಪ್ರೈಮ್ ಕೊಡೋಕ್ಕೆ ಶುರು ಮಾಡಿದ್ವಿ ನಾವು ಚಿತ್ರಗಳನ್ನ. ಆ್ಯಂಡ್ ದೆನ್ ಮಾಡ್ತಾ ಒಂದು ಫೇಸ್ ಇತ್ತು ಆ ಟೈಮಲ್ಲಿ, ಜಸ್ಟ್ ಬಿಫೋರ್ ಕೋವಿಡ್ ಟೈಮಲ್ಲಿ, ದಟ್ ಈಗಲೂ ಕಷ್ಟ ಇದೆ ಕನ್ನಡ ಚಿತ್ರಗಳು ತೊಗೊಳ್ಳೋಲ್ಲ ಅಷ್ಟು ಸುಲಭವಾಗಿ. ಪ್ರೈಮಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್, ಅದು ಬಿಸ್ನೆಸ್ ಮಾಡಲೇ ಬೇರೆ ಥರ ಇದೆ. ಸೊ ನಾವೇ ಒಂದು ಚಿತ್ರ ಮಾಡೋಣ, ಯಾಕೆ ನಾವೊಂದು ಪ್ರೊಡ್ಯೂಸ್ ಮಾಡಬಾರ್ದು? ಒಂದು ಅಗೇನ್ ನಾನು ಹೇಳಿದ್ನಲ್ಲ, ಏನೇ ಮಾಡಿದ್ರು ಒಂದು ಎಕ್ಸಾಂಪಲ್ ಥರ ಮಾಡಬೇಕು, ಅದೊಂದು ಯಾವಾಗಲೂ ತಲೆಯಲ್ಲಿ. ಸೊ ನಾವೆಲ್ಲ ಅಂದ್ಕೊಂಡ್ವಿ, ಓಕೆ ಫೈನ್, ಒಂದೇ ಚಿತ್ರ ಪ್ರೊಡ್ಯೂಸ್ ಮಾಡೋಣ ನಾವು, ಮಾಡಿಬಿಟ್ಟು ವಿ ವಿಲ್ ಡೂ ಸಮಥಿಂಗ್ ಯುನೀಕ್ ವಿತ್ ದಟ್ ಅಂತ ನಾವು ಒಂದು ಚಿತ್ರ ಪ್ರೊಡ್ಯೂಸ್ ಮಾಡಿ, ಆ ಚಿತ್ರನ ನಾವು ಕನ್ನಡಸ್ ಫಸ್ಟ್ OTT ಒರಿಜಿನಲ್ ಫಿಲಮ್ ಥರ ಅದು ZEE5 ಸ್ಟ್ರೀಮ್ ಆಗೋಕ್ಕೆ ಶುರುವಾಯಿತು. ನಾನು ನೋಡಿದ್ದೀನಿ ಸರ್ ಆ ಮೂವಿ, ಒಳ್ಳೆ ಭಾಳ ಡಿಫ್ರೆಂಟ್ ಇದೆ. ಹೌದು. ಸೊ ಅದು ನಮ್ಮ ಫಸ್ಟ್ ಚಿತ್ರ ಆ್ಯಸ್ ಅ ಪ್ರೊಡಕ್ಷನ್ ಹೌಸು. ಆ್ಯಂಡ್ ಅದು ತುಂಬ ಸಕ್ಸಸ್ಫುಲ್ ಆಯಿತು. ಇಟ್ ಬಿಕಮ್ಸ್ ದ ಕನ್ನಡಸ್ ಫಸ್ಟ್ OTT ಒರಿಜಿನಲ್ ಫಿಲಮ್. ಅದು ಥಿಯೇಟರ್ ರಿಲೀಸ್ ಆಗಲಿಲ್ಲ, ಅದು ಡೈರೆಕ್ಟಾಗಿ ZEE5ಗೆ ಸ್ಟ್ರೀಮ್ ಆಗೋಕ್ಕೆ ಶುರು ಆಯಿತು. ಅದ್ರ ಬಗ್ಗೆ ಒಳ್ಳೆ ಆರ್ಟಿಕಲ್ ಬರ್ದಿತ್ತು ಸರ್. ಹಂಗಾಗಿ ಕ್ಯೂರಿಯಾಸಿಟಿ ಆಗಿ ನಾನು ನೋಡಿದೆ ಆ ಫಿಲಮು. ಭಾಳ ಡಿಫ್ರೆಂಟ್ ಇದೆ, ಹೆಸರು ಕೂಡ ಭಿನ್ನವಾಗಿದೆ. ಸೊ
ಆ ಒಂದು ನನಗೆ ಇಟ್ ಆಲ್ಸೋ ಗೇವ್ ಅನದರ್ ಆಪರ್ಚುನಿಟಿ ಟು ಮೀ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಕ್ಯಾಮ್ರಾ ಫೇಸ್ ಮಾಡೋವಂಥ ಒಂದು ಹುಚ್ಚು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಫೇಸ್ ಮಾಡೋಂಥ ಆ ಕ್ಯಾಮ್ರಾ ಫೇಸ್ ಮಾಡೋಂಥ ಹುಚ್ಚು ಇತ್ತು ನನಗೆ ಚಿಕ್ಕ ವಯಸ್ಸಿಂದ. ಸೊ ಆ ಒಂದು ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಬೇಕಾಗಿತ್ತು. ಆ್ಯಂಡ್ ಇಮಿಡಿಯೇಟಾಗಿ ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡ್ತಿದ್ವೋ ಅಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ. ದೆನ್ ಸಡನ್ನಾಗಿ ಡೈರೆಕ್ಟರ್ ನೋಡಿದ್ರು, ಅವ್ರಿಗೆ ಅನಿಸ್ತು, ನೀವು ಸೂಟ್ ಆಗ್ತೀರ ಶ್ರೀನಿ, ನೀವು ಮಾಡಿ ಅಂತ. ಸೊ ಹೌದಾ, ನಿಜವಾಗ್ಲೂ ಅಂತ, ಹೌದು ಅಂತಂದು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಇನ್ಸ್ಟೆನ್ಸ್. ಆ್ಯಂಡ್ ಐ ಪ್ಲೇಡ್ ಅ ಡಾಕ್ಟರ್ ಇನ್ ದಟ್. ಸೊ ಅದು ಮಾಡಿದಾಗ ನನಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ನಿಮಗೆ ಒಂದು ಸಾರ ಇರುತ್ತೆ ತಲೆಯಲ್ಲಿ, ಬಟ್ ಯು ಶುಡ್ ಆಲ್ಸೋ ಬಿ ಏಬಲ್ ಟು ಡೂ ಇಟ್ ಅಲ್ವಾ. ನನಗೆ ಆ್ಯಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಇಷ್ಟ ಆಯಿತು ಹೊರತು ಯಾವತ್ತೂ ಅದ್ರ ಹಿಂದೆ ಹೋಗಲಿಲ್ಲ. ಹೋಗಿದ್ರೆ ಬಹುಶಃ ನನಗೆ ಒಂದು 10-20 ವರ್ಷದಿಂದನೇ ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಗ್ತಿತ್ತೇನೋ, ಯಾರಿಗೂ ಗೊತ್ತಿಲ್ಲ. ಬಟ್ ನನಗೆ ಬಂತು ಆಫರ್ಸು, ಬಟ್ ಆ ಟೈಮಲ್ಲಿ ತೊಗೊಳ್ಳಿಲ್ಲ ಬಿಕಾಸ್ ಐ ವಾಸ್ ಬಿಸಿ ವಿತ್ ಬಿಲ್ಡಿಂಗ್ ದ ಇನ್ಸ್ಟಿಟ್ಯೂಷನ್ಸ್. ಸೊ ಅದು ಹಂಗೆಲ್ಲಿಂದ ಶುರು ಆಗಿತ್ತು ಕತೆ ನನಗೆ. ಅಲ್ಲಿ ಅದಾದಮೇಲೆ ಸುಮಾರು ಒಂದಷ್ಟು ಕನ್ನಡ ಚಿತ್ರಗಳು, ಒಂದು ತೆಲುಗು ಚಿತ್ರ, ಒಂದಷ್ಟು ವೆಬ್ ಸೀರೀಸ್, 1-2 ವೆಬ್ ಸೀರೀಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ. ಅದ್ರ ಮಧ್ಯೆ ಗೆಫೆಕ್ಸಲ್ಲಿ ಯಾವಾಗಲೂ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರುವಾಗ ನನ್ನ ಸ್ಪೀಚ್ ನೋಡಿಬಿಟ್ಟು ಆಡಿಯನ್ಸಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದರು. ಅವರು ಮೀಟ್ ಮಾಡಬೇಕು ಸರ್, ಚೆನ್ನಾಗಿ ಮಾತಾಡಿದ್ವಿ ಸರ್ ಅಂತ. ಥ್ಯಾಂಕ್ ಯು ಅಂತಂದೆ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಕರೆ ಬಂತು ಅವ್ರ ಸಿನಿಮಾಟೋಗ್ರಾಫರ್ ಕಡೆಯಿಂದ, ಈ ಥರ ಬರಬೇಕು, ನೀವು ಮೀಟ್ ಮಾಡಬೇಕು ಅಂತ. ನಾನು ಅಂದ್ಕೊಂಡೆ ಬೇರೆ ಏನೋ ಇರುತ್ತೆ, ಮೋಸ್ಟ್ಲಿ ಪ್ರೊಡ್ಯೂಸರ್ ಅಲ್ವಾ, ಕತೆ ಗೀತೆ ಹೇಳಕ್ಕೆ ಕರೆದಿರ್ತಾರೆ ಅಂತಂದ್ಬಿಟ್ಟು ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ನೀವು ಒಂದು ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರ ಇದೆ ಅದನ್ನು ನೀವು ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಹೌದಾ ನಿಮ್ಗೆ ಅನ್ಸುತ್ತೆ ನಾನು ಮಾಡ್ತೀನಿ. ಯಾಕೆ ಕರೆಕ್ಟ್ ಸರ್, ನೀವು ಕರೆಕ್ಟಾಗಿ ಸೂಟ್ ಆಗ್ತೀರಾ ಸರ್, ನೀವೇ ಮಾಡಬೇಕು ಅಂತ. ನಿಮ್ಮದು ಪರ್ಸನಾಲಿಟಿ, ವಾಯ್ಸು, ಆಮೇಲೆ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿದೆ, ಸೊ ನೀವೇ ಮಾಡಬೇಕು ಸರ್ ಅದನ್ನು, ನೀವು ಸೂಟ್ ಆಗ್ತೀರಾ ಕ್ಯಾರೆಕ್ಟರ್ಗೆ. ಏನು ಕ್ಯಾರೆಕ್ಟರ್? ಪೊಲೀಸು ಅಂತ. ಯಪ್ಪ, ಇದನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಸಡನ್ ಸ್ಟಾರ್ಟಿಂಗಲ್ಲೇ, ಅದೊಂದು ಚಿಕ್ಕ ಡಾಕ್ಟರ್ ಮಾಡಿದ್ದೆ, ದಟ್ಸ್ ಓಕೆ. ಪೊಲೀಸ್ ಕ್ಯಾರೆಕ್ಟರ್ ಸಡನ್ನಾಗಿ, ಬಿಕಾಸ್ ಇಟ್ ರಿಕ್ವೆಸ್ಟ್ ಸರ್ಟನ್ ಅಮೌಂಟ್ ಆಫ್ ಡೆಡಿಕೇಶನ್ ಆ್ಯಂಡ್ ಟ್ಯಾಲೆಂಟ್ ಟು ಕ್ಯಾರಿ ಆಫ್ ಪೊಲೀಸ್ ರೋಲ್. ಸೊ ಇಲ್ಲ ಸರ್, ನೀವು ಮಾಡ್ಬೋದು, ನಾವು ವರ್ಕ್ಶಾಪ್ ಕೊಡ್ತೀವಿ ಅಂತ. ದೆನ್ ವರ್ಕ್ಶಾಪೆಲ್ಲ ಆಯಿತು. ಆಮೇಲೆ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡಿ. ಲೈಕ್ ಫ್ರಮ್ ನನಗೆ ಸೀನ್ಗೆ ಒಂದು 2-3 ದಿವಸ ಮುಂಚೆ ಡೈಲಾಗ್ ಶೀಟ್ ಬರ್ತಿತ್ತು, ಸೊ ದಟ್ ಐ ಗೆಟ್ ಟೈಮ್ ಟು ಪ್ರಿಪೇರ್. ಅಲ್ಲಿಂದ ನಾನು ಶುರು ಮಾಡಿದ್ದು. ಬೈ ದ ಟೈಮ್ ದ ಮೂವಿ ಗಾಟ್ ಇಂಟು ರೋಲಿಂಗ್ ಅಲ್ವಾ, ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ದೇರ್ ಕೇಮ್ ಅ ಸ್ಟೇಜ್ ವೇರ್ ಆನ್ ಸ್ಪಾಟ್ ಇಂಪ್ರೊವೈಸೇಷನ್ ಮಾಡಿಬಿಡ್ತದೆ ನಾನು. ಅಂದರೆ ಒಂದು ಸೀನಿಗೆ ಒಂದು 5 ನಿಮಿಷ 10 ನಿಮಿಷ ಮುಂಚೆ ಎಕ್ಸ್ಟ್ರಾ ಡೈಲಾಗ್ ಕೊಡೋದು, ಅದನ್ನು ಸೇರಿಸೋದು, ಅದನ್ನು ಇಂಪ್ರೊವೈಸ್ ಮಾಡೋದು. ಸೊ ಇಟ್ ಗೇಮ್ ಮಿ ಅನ್ ಆಪರ್ಚುನಿಟಿ ಟು build as an actor. I'm learning. I'm not saying, I can say that I am a startup actor. Entrepreneur actor ಅಂತ ಹೇಳ್ಬೋದು. ಓಕೆ. ಸೊ ಬಿಗಿನಿಂಗಲ್ಲಿದೆ ಆ್ಯಂಡ್ ಪ್ರೀ ರೆವೆನ್ಯೂ ಸ್ಟೇಜಲ್ಲಿದೆ. ಆ್ಯಂಡ್ ಸೊ ಇದನ್ನು ಡೆವಲಪ್ ಮಾಡಬೇಕು ಐಡಿಯಾನ. ಐ ಹ್ಯಾವ್ ಟು ಸೆಲ್ ಸಿನಿಮಾಸ್ as an actor now. And sell in the sense generally the things that I do. And ಐ ಆಮ್ ಕಾನ್ಫಿಡೆಂಟ್ ದಟ್ ನಾನು ಮನ್ಸು ಮಾಡಿ ಇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡ್ತೀನೇನೋ ಅಂತ ಒಂದು ಭರವಸೆ ಇದೆ. ಬಿಕಾಸ್ ನನ್ನ ಲಾಸ್ಟ್ 30 years ಜರ್ನಿ ನೋಡಿದ್ರೆ ಮಾಡಬೇಕು ಅಂದಿದ್ದನ್ನ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ಇದೆ. ಫೇಲ್ಯೂರ್ಸು ಇರ್ಬೋದು ಇಲ್ಲಿ ಅಲ್ಲಿ, ಬಟ್ ಓವರ್ ಆಲ್ ಇಟ್ಸ್ ಬಿನ್ ಅ ಗುಡ್ ಜರ್ನಿ ಸೋ ಫಾರ್. ಸೊ ನನಗೆ ಮಾಡೋಣ, ಯಾಕೆ ಲೈಕ್ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ, ನೋಡೋಣ. ಎಲ್ಲರದ್ದು ಆಶೀರ್ವಾದ ವಿಶ್ವಾಸ ಇತ್ತು ಅಂತಂದರೆ ಒಂದು 2-3 ಚಿತ್ರಗಳಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಆಸೆ ಇದೆ. ಈಗ ನಾವು ಚಿಕ್ಕವರಿಂದ ಪೊಲೀಸ್ ಅಂತ ವಿಚಾರ ಬಂದರೆ ಮೊದಲು ಬರದೆ ಸಾಯಿ ಕುಮಾರ್. ಪೊಲೀಸ್ ಅಂದ್ರೆ ಮಾಲಾಶ್ರೀ. ಹೌದು, ಬೆಸ್ಟ್ ಎಕ್ಸಾಂಪಲ್. ಸೊ ನಿಮ್ಗೆ ಏನಾರು ಬಂತ ಸಾಯಿ ಕುಮಾರ್ ಏನೋ ಫಿಲ್ಮ್ ನೋಡಿದ್ರೆ ನನಗೆ ಪೊಲೀಸ್? ಇಲ್ಲ, ನಂದು ಬೇರೆ ಕತೆ ಆ್ಯಕ್ಚುಲಿ. ಐ ಮೀನ್ ಡ್ಯೂ ರೆಸ್ಪೆಕ್ಟ್, ಬೋತ್ ಆಫ್ ದಮ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ದೇ ಸೂಟ್ ದಟ್ ಕ್ಯಾರೆಕ್ಟರ್ ವೆರಿ ವೆಲ್, ನೋ ಡೌಟ್. ಬಟ್ ನಂದು ಇನ್ನೂ ಹಳೆ ಕತೆ, ನಂದು 1970s ಕತೆ ನಂದು. ಬಚ್ಚನ್ಗೆ ನಾನು ಇನ್ಸ್ಪೈರ್ ಆಗಿದ್ದು. ನಾನು ಬಚ್ಚನ್ ಸರ್ ಪಿಕ್ಚರ್ಗಳು ನೋಡ್ತಾ ಇದ್ದಿದ್ದು ನಾನು ಅವಾಗ. ಸೊ ಬಚ್ಚನ್ ಸರ್ದು ಜಂಜೀರಿಂದನೇ ಐ ವಾಸ್ ಇನ್ಸ್ಪೈರ್ಡ್. ಅವ್ರದ್ದು ಫಸ್ಟ್ ಚಿತ್ರ ಮಾಡಿದ್ದವರು, ಫಸ್ಟ್ ನೋಟಬಲ್ ಚಿತ್ರ ಅವ್ರನ್ನ ಮಾಡಿದ್ದು ಅಂತಂದರೆ ಇದು ಜಂಜೀರ್ ಅಂತ. ಅದರಲ್ಲಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಸೊ ಅವರಿಂದ ಹಂಗೆ ಅದು ಬಾಂಬೆಯಲ್ಲಿ ಬೆಳೆದಿದ್ದು ನಾನು. ಸೊ ಮುಂಬೈಯಲ್ಲಿ, ಬಾಂಬೆಯಲ್ಲಿ, ಆ ಕಾಲದ ಬಾಂಬೆಯಲ್ಲಿ. ಸೊ ಹುಟ್ಟಿದ್ದು ಬೆಳೆದೆಲ್ಲ ಬಾಂಬೆಯಲ್ಲೇ. ಸೊ ನನ್ನ ಚೈಲ್ಡ್ಹುಡ್ ಎಲ್ಲ ಕಳೆದಿದ್ದು ಬಾಂಬೆಯಲ್ಲೇ. ಸೊ ನನ್ನ ಹ್ಯೂಜ್ ಇನ್ಫ್ಲುಯೆನ್ಸ್ ನಂದು ಬಾಲಿವುಡ್ ಇದ್ದಿದ್ದು. ಹಿಂದಿಯಲ್ಲಿ ಬಚ್ಚನ್ ಸರ್ ಫ್ಯಾನು, ತಮಿಳಲ್ಲಿ ರಜನಿಕಾಂತ್ ಸರ್ ಫ್ಯಾನ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕದಲ್ಲಿ ಅಣ್ಣವ್ರ ಫ್ಯಾನು. ಬಟ್ ಐ ವಾಸ್ ಎಕ್ಸ್ಪೋಸ್ ಟು ದಿಸ್ ಮೂವೀಸ್ ಲೇಟರ್ ಇನ್ ಮೈ ಲೈಫ್. ಯಾಕಂದರೆ ನಾನು ಸ್ಕೂಲ್ ಮುಗಿಸಿ ಅಂದರೆ
ಹೈಸ್ಕೂಲ್ ಎಂಡಿಂಗಲ್ಲಿ ನಾನು ಕರ್ನಾಟಕಕ್ಕೆ ಬಂದಿದ್ದು ಬೆಂಗಳೂರಿಗೆ. ಸೊ ಅದುವರೆಗೂ ಐ ವಾಸ್ ಓನ್ಲಿ ಇನ್ ವೆಸ್ಟ್ ಆ್ಯಂಡ್ ನಾರ್ತ್ ಇಂಡಿಯಾ. ಸೊ ಹಾಗಾಗಿ ನಂದು ಆ್ಯಂಡ್ ಅವಾಗೆಲ್ಲ ಇದ್ದಿದ್ದು ಏನು, ಒಂದು ಟಿ ವಿ, ಒಂದು ದೂರದರ್ಶನ ಇದ್ದಿದ್ದಷ್ಟೇ ಹೊರತು ಥಿಯೇಟ್ರ್ಗಳು ಜಾಸ್ತಿ ಹೋಗ್ತಿರ್ಲಿಲ್ಲ, ತುಂಬ ಕಮ್ಮಿ. ಅದು ಬಿಟ್ಟರೆ ಇನ್ನೇನು ಇರ್ತಿತ್ತು ನಿಮ್ಗೆ ಎಂಟರ್ಟೈನ್ಮೆಂಟ್ ಅಥವಾ ನಿಮ್ಗೆ ಎಕ್ಸ್ಪೋಜರ್ ಕೊಡೋದಕ್ಕೆ. ಸೊ ನನಗೆ ಎಕ್ಸ್ಪೋಸ್ ಆಗಿದ್ದು ಲೇಟು. ಬಟ್ ಒನ್ಸ್ ಐ ಗಾಟ್ ಎಕ್ಸ್ಪೋಸ್ ಟು ಕನ್ನಡ ಮೂವೀಸ್, ಐ ಬಿಕೇಮ್ ಎ ಹ್ಯೂಜ್ ಫ್ಯಾನ್ ಆಫ್ ಕನ್ನಡ ಮೂವೀಸ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಎ ಕನ್ನಡಿಗ, ಪ್ರೌಡ್ ಟು ಬಿ ಇನ್ ಸ್ಯಾಂಡಲ್ವುಡ್, ಪ್ರೌಡ್ ಟು ಬಿ ಪ್ರೊಡ್ಯೂಸಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಇನ್ ಕನ್ನಡ ಮೂವೀಸ್. ಅದನ್ನು ಏನು ಮಾಡೋಕ್ಕಾಗಿದೆ, ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ದಟ್. ನಾನು ಹೇಳ್ತಿರೋದು ಇನ್ಫ್ಲುಯೆನ್ಸ್ ಆಗಿದ್ದು ಯೂಶಲಿ ಎಲ್ಲ ಇನ್ಫ್ಲುಯೆನ್ಸ್ ಆಗೋದು ಚೈಲ್ಡ್ಹುಡಲ್ಲಿ. ಕಾಮಿಕ್ಸ್ ಆಗಿರ್ಬೋದು, ನಂಗೆ ಇನ್ಫ್ಲುಯೆನ್ಸ್ ಆಗಿದ್ದು ಚೈಲ್ಡ್ಹುಡಲ್ಲಿ, ಕತೆಗಳು ಓದಲ್ಲ. ನನಗೆ ಫಿಲಮ್ಸ್ ಇನ್ಫ್ಲುಯೆನ್ಸ್ ಆಗಿ ಚೈಲ್ಡ್ಹುಡಲ್ಲಿ. ಆ ಚೈಲ್ಡ್ಹುಡಲ್ಲಿ ನನಗೆ ಎಕ್ಸ್ಪೋಜರ್ ಇದ್ದಿದ್ದು ಹಿಂದಿ ಫಿಲಮ್ಗಳಿಗೆ. ನನಗೆ ಎಕ್ಸ್ಪೋಜರ್ ಇದ್ದಿದ್ದು ಬಿಕಾಸ್ ಐ ವಾಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ದ, ನನಗೆ ಎಕ್ಸ್ಪೋಜರ್ ಇದ್ದಿದ್ದು ಜನರಲಿ ಬರೀ ಹಿಂದಿ ಫಿಲಮ್ಸ್. ಆ್ಯಂಡ್ ಅದರಲ್ಲೂ ಬಚ್ಚನ್ ಸರ್ ಫಿಲಮ್ಸ್ಗೆ ನಾನು ಫ್ಯಾನ್ ಆಗಿದ್ದು ಅಲ್ಲಿಂದ ಶುರು ಆಗಿದ್ದು. ಸೊ ನಾನು ಚಿಕ್ಕ ವಯಸ್ಸಲ್ಲ ನಾನು ಮಿರರ್ ಮುಂದೆ ನಿಂತ್ಕೊಂಡೆಲ್ಲ ಬಚ್ಚನ್ ಸರ್ ಡೈಲಾಗ್ಸ್ ಹೇಳ್ತಾ ಇದ್ದೆ. ಅಥವಾ ಎಲ್ಲರೂ ಮನೆ ಫಂಕ್ಷನ್ಗಳು, ಫ್ಯಾಮಿಲಿ ಫಂಕ್ಷನ್ಗಳಾದಾಗ ಅಥವಾ ಬೇರೆ ಏನಾದರೂ ಸಿಕ್ಕಿದಾಗ, ಫ್ರೆಂಡ್ಸ್ ಸಿಕ್ಕಿದಾಗ ಎಲ್ಲರೂ ನನ್ನ ಕೈಯಲ್ಲಿ ಮಾಡಿಸೋರು, ಆ್ಯಕ್ಟಿಂಗ್ ಮಾಡಿಸೋರು, ಆಮೇಲೆ ಡೈಲಾಗ್ಸ್ ಹೇಳ್ಸೋರು. ಆ ಥರ ರಟ್ಟು ಹೊಡಿತೇನೆ ನಾನು ಆ ಡೈಲಾಗ್ಸ್ನೆಲ್ಲ. ಈಗ ಆಲ್ಮೋಸ್ಟ್ 25 ಇಯರ್ಸ್ ಆಯಿತು, 27 ಇಯರ್ಸ್ ಆಯಿತು. ಆ್ಯನಿಮೇಷನ್ನು, ಫಿಲ್ಮ್ ಸ್ಟುಡಿಯೋ, ಆಮೇಲೆ ಫಿಲ್ಮ್ ಪ್ರೊಡಕ್ಷನ್ ಹೌಸು, ಆಮೇಲೆ ಆ್ಯಕ್ಟರು, ಇಷ್ಟೆಲ್ಲದಕ್ಕೆ ಲಿಂಕ್ ಮಾಡುವಂಥ ಒಂದೇ ಒಂದು ಏನಿದೆ ಕೊಂಡಿ, ಇದೆಲ್ಲದನ್ನ ಲಿಂಕ್ ಮಾಡುವಂಥದ್ದು. ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ ಇದನ್ನೆಲ್ಲ ಅಂತೇಳಿ? ಜನರಲಿ ಏನು ಗೊತ್ತಾ, ಒಂದು ಟೈಮ್ ಮ್ಯಾನೇಜ್ಮೆಂಟು, ಇನ್ನೊಂದು ಪೀಪಲ್ ಮ್ಯಾನೇಜ್ಮೆಂಟು, ಪರ್ಸಿವರೆನ್ಸು, ಪೇಷನ್ಸು, ಕಾನ್ಫಿಡೆನ್ಸು. ಇಷ್ಟು ಫ್ಯಾಕ್ಟರ್ಸ್ ಬೇಕು. ಒಂದು ಟೈಮ್ ಮ್ಯಾನೇಜ್ಮೆಂಟು, ನಮ್ಮ ಟೈಮ್ನ ಮ್ಯಾನೇಜ್ ಮಾಡೋವಂಥದ್ದು ಇನ್ ಎ ಡೇ, ಎಷ್ಟೆಷ್ಟಕ್ಕೆ ಏನೇನು ಟೈಮ್ ಕೊಡಬೇಕು ಅಂತ ಪ್ಲ್ಯಾನಿಂಗ್ ಅದು. ಸೆಕೆಂಡು ಪೀಪಲ್ ಮ್ಯಾನೇಜ್ಮೆಂಟು. ಪ್ರತಿಯೊಂದು ಕೆಲಸ ನೀವು ಮಾಡುವಾಗ ಯು ಹ್ಯಾವ್ ಅ ಸೆಕೆಂಡ್ ಲೈನ್ ಆಫ್ ಪೀಪಲ್ ಹೂ ಹೆಲ್ಪ್ ಯು ವಿತ್ ದಟ್. ಸೊ ಹೇಳ್ತಾರಲ್ಲ, ಐ ಮೀನ್ ಲೈಕ್ ಲೀಡರ್ಸ್ ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ಲೀಡರ್ಸ್ ಕ್ರಿಯೇಟ್ ಮೋರ್ ಲೀಡರ್ಸ್ ಅಂತಂದ್ಬಿಟ್ಟು. ಸೊ ಯು ಹ್ಯಾವ್ ಟು ಬಿಲೀವ್ ಪೀಪಲ್. ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೆಕೆಂಡ್ ಲೈನ್ ಹೂ ವಿಲ್ ಟೇಕ್ ಕೇರ್ ಆಫ್ ಯುವರ್ ಇಂಡಿವಿಜುವಲ್ ಥಿಂಗ್ಸ್. ಇವಾಗ ಆ್ಯನಿಮೇಷನ್ ಸೆಂಟರ್ ಅಂದರೆ ಒಬ್ಬರು ಇರ್ತಾರೆ, ಕಾಲೇಜಿಂದ ಒಬ್ಬರು ಇರ್ತಾರೆ, ಇನ್ನೊಂದು ಯಾರು ಇರ್ತಾರೆ, ಆ್ಯಕ್ಟಿಂಗ್ ಅಂದರೆ ಒಬ್ಬ ಮ್ಯಾನೇಜರ್ ಇರ್ತಾನೆ, ಪ್ರೊಡ್ಯೂಸರ್ ಅಂದರೆ ಒಂದು ಪ್ರೊಡಕ್ಷನ್ ಇದಿರ್ತಾನೆ, ಮ್ಯಾನೇಜರ್ ಇರ್ತಾನೆ. ಸೊ ಎಲ್ಲ ಒಂದು ಇಫ್ ಯು ವಾಂಟ್ ಟು ಡೂ ಮಲ್ಟಿಪಲ್ ಥಿಂಗ್ಸ್, ಕ್ರಿಯೇಟ್ ಮಲ್ಟಿಪಲ್ ಲೀಡರ್ಸ್ ಹೂ ವಿಲ್ ಟೇಕ್ ಕೇರ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಟಿಕಲ್. ಇಟ್ ವಿಲ್ ಬಿಕಮ್ ಈಸಿ ಫಾರ್ ಯು ಟು ಮ್ಯಾನೇಜ್ ಯುವರ್ ಟೈಮ್. ಇನ್ಫ್ಯಾಕ್ಟ್ ಅವಾಗ ಕೆಲಸನೇ ಇರಲ್ಲ, ಅವಾಗ ಇನ್ನೂ ಕೆಲಸಗಳು ಹುಡ್ಕೋಬೇಕಾಗತ್ತೆ. ಸೊ ಈಸಿ ಟು ಸೇ, ಬಟ್ ನನ್ನ ವಿಷಯದಲ್ಲಿ ಸ್ವಲ್ಪ ಕಾಲೇಜ್ ಕಟ್ಟುವಾಗ ಸುಮಾರು ನಾನೇ ಬ್ಯುಸಿ ಆಗಿಬಿಟ್ಟೆ. ಸೊ ಐ ಕುಡೆಂಟ್ ಕಾನ್ಸಂಟ್ರೇಟ್ ಆನ್ ಫಿಲ್ಮ್ಸ್. ಸೊ ನಾವು ಐ ಆಮ್ ಫ್ರೀ ಫ್ರಮ್ ದಟ್. ಆಗಿದೆ ಕ್ಯಾಂಪಸ್ಸು, ಶುರು ಆಗಿದೆ, ಇಟ್ಸ್ ರನ್ನಿಂಗ್. ನಾವು ಐ ಥಾಟ್ ಐ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಫಿಲ್ಮ್ಸ್, ನೋಡೋಣ ಏನಾಗುತ್ತೆ ಅಂತ. ಸೊ ವಿಲ್ ಸಿ. ಏನು ಗೊತ್ತಾ, ಪ್ರತಿಯೊಬ್ಬರ ಮನುಷ್ಯಂದು ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸಸ್ಸು. ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಥರ, ಇಟ್ ಮೈಟ್ ನಾಟ್ ವರ್ಕ್ ಫಾರ್ ಸಂಬಡಿ ಎಲ್ಸ್. ಸೊ ಅದು ಡಿಪೆಂಡ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಪರ್ಸನಾಲಿಟಿ, ಹೇಗೆ ಅವರು ಅದನ್ನು ಅಳವಡಿಸ್ಕೋತಾರೆ ಅಂತ ಅಂದ್ಬಿಟ್ಟು. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಷ್ಟೇ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಈ ಥರ ಹೇಳ್ತಾ ಇರೋದು. ಈಗ ಇಷ್ಟು ವರ್ಷದ ಜರ್ನಿನ ಸಮ್ ಅಪ್ ಮಾಡೋದು ಇಲ್ಲಿವರೆಗೆ, ಅಂದರೆ ನಿಮ್ಮ ಲೈಫ್ಗೆ ಸೂಟ್ ಆಗುವಂಥ ಒಂದು ಒಳ್ಳೆ ಸಾಂಗ್ ಯಾವ್ದಾರು ಇದೆಯಾ ಕನ್ನಡದಲ್ಲಿ? ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಡನ್ನಾಗಿ. ಆಮೇಲೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಒಂದು 2 ಲೈನು ಹಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಯಾ, ಕಸ್ತೂರಿ ನಿವಾಸ ಚಿತ್ರದ ಹಾಡು, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥ ಹಾಡು, ಅಣ್ಣವ್ರ ಮೇಲೆ ಪಿಕ್ಚರೈಸ್ ಆಗಿರೋಂಥ ಆಡಿಸಿ ನೋಡು ಬೀಳಿಸಿ ನೋಡು. ಐ ಥಿಂಕ್ ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು, ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು. ವಾ ವಾ ವಾ, ಗ್ರೇಟ್ ಗ್ರೇಟ್. ಭಾಳ ಮೀನಿಂಗ್ ಇದೆ ಅದರ. ಇದು ತುಂಬ ಅಗಾಢವಾದ ಮೀನಿಂಗ್ ಇದೆ. ಆ್ಯಂಡ್ ಐ ಥಿಂಕ್ ಮೋಸ್ಟ್ಲಿ ನಾನು ಲೈಫ್ ಕಳೆದಿರೋದು ಹಾಗೆ ಅಂತ ಅನಿಸುತ್ತೆ ನನಗೆ. ದಟ್ ಏನೇ ಬರಲಿ ಲೈಫಲ್ಲಿ, ಏನೇ ಆಗಲಿ, ಐ ಆಲ್ವೇಸ್ ಟ್ರೈಡ್ ಟು ಬಿ ನಾರ್ಮಲ್. ಎಷ್ಟು ಸಕ್ಸೀಡ್ ಆಗಿದ್ದೀನಿ ಅದು ದಟ್ ಇಸ್ ಫಾರ್ ಪೀಪಲ್ ಟು ಜಡ್ಜ್, ಬಟ್ ಐ ಹ್ಯಾವ್ ಟ್ರೈಡ್ ಟು ಬಿ ಆ್ಯಸ್ ನಾರ್ಮಲ್, ಆ್ಯಸ್ ಕೂಲ್ ಆ್ಯಂಡ್ ಆ್ಯಸ್ ಸೇಮ್ ಆ್ಯಸ್ ಪಾಸಿಬಲ್ ಥ್ರೂ ಔಟ್.
ಇವಾಗ ನನಗೆ ಗೊತ್ತಿರೋಂಥವ್ರು ಎಷ್ಟೊಂದು ಜನ ವಾಚ್ ಮಾಡ್ಬೋದು ಇದಕ್ಕೆ, ದಟ್ 30 ವರ್ಷದಿಂದ ಪರಿಚಯ ಇರೋರು ನನಗೆ 30 ವರ್ಷದಿಂದ ಹಂಗೆ ಇದ್ದಾನೆ ಅಂತಂದ್ಬಿಟ್ಟು ಹೇಳೋ ಜನ ಇದ್ದಾರೆ. ಸೊ ಐ ಥಿಂಕ್ ಐ ಬಿನ್ ಏಬಲ್ ಟು ಡೂ ಇಟ್. ಪರ್ಫೆಕ್ಟ್ ಅಂತೂ ಯಾರೂ ಇಲ್ಲ, ಬಟ್ ನನ್ನ ತಿಳಿದ ಮಟ್ಟಕ್ಕೆ ನಾನು ನಡೆಸಿದ್ದೀನಿ ಜೀವನ ಅಂತ ಅನಿಸುತ್ತೆ. ಆ್ಯಂಡ್ ನನ್ನಿಂದ ನಾ ಮಾಡಿರೋ ಕೆಲಸಗಳಿಂದ ಒಂದಷ್ಟು ಜನಗಳಿಗೆ ಒಳ್ಳೆಯದಾಗಿ, ಒಂದಷ್ಟು ಜನಗಳಿಗೆ ಒಂದು ದಾರಿದೀಪವಾಗಿ ಮಾಡಿದ್ದೀನಿ ಅಂದರೆ ಕೆಲಸಗಳು. ಐ ಥಿಂಕ್ ದೇವ್ರಿಗೆ ಅದೇ ಹೇಳೋದು ನಾನು ಅಷ್ಟೇ. ಥ್ಯಾಂಕ್ಸ್ ಟು ಹಿಮ್ ದಟ್ ಇಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದ್ಬಿಟ್ಟು. ಯಾ, ಕಮಿಂಗ್ ಟು ದ ಲಾಸ್ಟ್ ಸೆಗ್ಮೆಂಟ್, ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಇನ್ನೊಂದು ರ್ಯಾಪಿಡ್ ಫೈರ್ ಇದೆ, ಎಸ್. ಬರೀ ಒಂದು ಆನ್ಸರ್ ಇರ್ಬೋದು. ಐ ಡೋಂಟ್ ನೀಡ್ ಎನಿ One word answer. ಒನ್ ವರ್ಡ್ ಆನ್ಸರ್. ರ್ಯಾಪಿಡ್ ಫೈರ್ ಅಂದರೆ ಒನ್ ವರ್ಡ್. ಓಕೆ, ನಿಮ್ಮ ಲೈಫ್ನ ಬೆಸ್ಟ್ ಡಿಸಿಷನ್ ಯಾವುದು? ದಟ್ ಐ ಮ್ಯಾರಿಡ್ ಮೈ ವೈಫ್. ಓಕೆ, ಆನಿಮೇಷನ್ ಇಂಡಸ್ಟ್ರಿಯಲ್ಲಿ AI is an opportunity or threat? Opportunity and threat. Opportunity for those who know AI, threat for those who don't know AI. ಪರ್ಫೆಕ್ಟ್. ABGC ಇಂಡಸ್ಟ್ರಿಯಲ್ಲಿ ಪರ್ಟಿಕ್ಯುಲರ್ಲಿ ಆನಿಮೇಷನ್ನು ಯಾವುದು ಓವರ್ ರೇಟೆಡ್ ಸ್ಕಿಲ್? ಡ್ರಾಯಿಂಗ್, ಬಿಕಾಸ್ ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ, ಬಟ್ ಇದ್ದರೆ ಒಳ್ಳೆಯದು, ಇರಲೇಬೇಕು ಅನ್ನೋದು ತಪ್ಪು. ನಿಮ್ಮ ಪ್ರಕಾರ ಡಿಗ್ರಿ ಇಂಪಾರ್ಟೆಂಟಾ, ಪೋರ್ಟ್ಫೋಲಿಯೋ ಇಂಪಾರ್ಟೆಂಟಾ ಜಾಬ್ ಸಿಗ್ಬೇಕಂದ್ರೆ? ಪೋರ್ಟ್ಫೋಲಿಯೋ. ಬಿಸ್ನೆಸ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಯಾರು ಹೇಳಾರ್ದಂಥ ಒಂದು ಬಿಟರ್ ಟ್ರುತ್ ಏನು? ತುಂಬ ಬಿಟ್ಟರ್ ಆಗುತ್ತೆ, ಪರವಾಗಿಲ್ವಾ? ಐ ಥಿಂಕ್ ಲೋನ್ಲಿನೆಸ್. ಇವತ್ತು ಶ್ರೀನಿವಾಸ್ ಅವರು ಎಲ್ಲ ಕಳ್ಕೊಂಡು ಒಂದು 50,000 ರೂಪಾಯಿ ಇದೆ ಅವ್ರ ಹತ್ರ, ಏನು ಬಿಸ್ನೆಸ್ ಶುರು ಮಾಡ್ತೀರಾ ನೀವು? ಎಜುಕೇಷನ್ ಬಿಟ್ಟು ನನಗೇನು ಬರೋದಿಲ್ಲ. ಇಟ್ ಈಸ್ ಬಿಸ್ನೆಸ್ ಅಂತ ಹೇಳಲ್ಲ, ನೀವು ಬಿಸ್ನೆಸ್ ಅಂತ ಹೇಳಿದ್ರಿ. ಬಟ್ ಐ ಫೀಲ್ ದಟ್ ಎಜುಕೇಷನ್ ಹ್ಯಾಸ್ ದ ಸ್ಕೋಪ್. ಮಲ್ಟಿಪಲ್ ಫಾರ್ಮ್ಯಾಟ್ಸ್ ಇದೆ ಎಜುಕೇಷನಲ್ಲಿ. ಡಿಪೆಂಡಿಂಗ್ ಅಪಾನ್ ವಾಟ್ ಅಮೌಂಟ್ ಈಸ್ ಲೆಫ್ಟ್ ವಿತ್ ಮೀ, ಇಟ್ ಮೈಟ್ ಬಿ ಆನ್ಲೈನ್ ಆರ್ ಆಫ್ಲೈನ್. ಬಟ್ ದರ್ ಸೋ ಮೆನಿ ಆಫ್ ಸ್ಕೋಪ್ ಇನ್ ಎಜುಕೇಷನ್. 30 ವರ್ಷದಿಂದ ಅದೇ ಮಾಡಿರೋದು. ಐ ಹ್ಯಾವ್ ನೆವರ್ ಡನ್ ಇಟ್ ಫಾರ್ ಬಿಸ್ನೆಸ್. ಸೊ ಬಿಸ್ನೆಸ್ ಒಂದೇ ಅಂತಲ್ಲ, ಇಟ್ ಈಸ್ ಮೈ ಆಫೀಸ್ ಈಸ್ ಅ ವರ್ಷಿಪ್ ಪ್ಲೇಸ್, ಆ್ಯಂಡ್ ಐ ಬಿಲೀವ್ ದಟ್ ವರ್ಕ್ ಈಸ್ ವರ್ಷಿಪ್. ಕಾಯಕವೇ ಕೈಲಾಸ, ಎಷ್ಟು ಚೆನ್ನಾಗಿ ಹೇಳೋದು ನಮ್ಮ ಬಸವಣ್ಣ ಅವರು. ಸೊ ಐ ಬಿಲೀವ್ ಇನ್ ದಟ್, ಆ್ಯಂಡ್ ಐ ಬಿಲೀವ್ ದಟ್ ಎಜುಕೇಷನ್ ಈಸ್ ಅ ವೆರಿ ನೋಬಲ್ ಪ್ರೊಫೆಷನ್ ಟು ಬಿ ಇನ್, ಆ್ಯಂಡ್ don't consider it as a business, consider it as a profession, and a service, and the rest will follow. So ಹಾಗಾಗಿ ನನಗೆ ಏನೇ ಯಾವುದೇ ನನ್ನ ಲೈಫಲ್ಲಿ ಯಾವುದೇ ಇದಂತಾರಲ್ಲ ಒಂದು ಕನ್ಫ್ಯೂಷನಲ್ಲಿ ತಂದು ನಿಲ್ಲಿಸಿದ್ರು, ಐ ಥಿಂಕ್ ಎಜುಕೇಷನ್ ಇಸ್ ದ ಒನ್ ಥಿಂಗ್ ದಟ್ ವಿಲ್ ಅಗೇನ್ ಮೋಟಿವೇಟ್ ಮೀ ಟು ಗೋ ಫರ್ದರ್. ಒಳ್ಳೆ ನೀವು ಹೆಂಗಿದ್ರೆ ಅಂದರೆ ಒಂದು ಮಾಸ್ಟರ್ ಕ್ಲಾಸ್ ಇದ್ದಂಗೆ ಆಯ್ತು ಇವತ್ತಿನ ದಿವಸ. ನಿಮ್ಮ ಜರ್ನಿ ಕೂಡ ನನಗೂ ಇನ್ಸ್ಪಿರೇಷನ್ ಅನಿಸಿತ್ತು. ಕನ್ಸಿಸ್ಟೆನ್ಸ್ ಅಪ್ರೋಚ್ ಆಗಿರ್ಬೋದು, ಆ್ಯಂಡ್ ಒಬ್ಬ ಸ್ಟೂಡೆಂಟ್ ಫೀಸಿಂದ ಇಟ್ಕೊಂಡ್ರು ಕೂಡ ಯು ಡಿಂಟ್ ಕನ್ಸಿಡರ್ ಅ ಬಿಸ್ನೆಸ್, ಇಟ್ಸ್ ಯು ಫೀಲ್ ಇಟ್, ಐ ಫೆಲ್ಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಆ ವರ್ಡ್ ಭಾಳ ಇಷ್ಟ ಆಯಿತು ನನಗೆ. ಎಸ್, ಆ್ಯಂಡ್ ಲೀವ್ ಇನ್ ದ ಮೂಮೆಂಟ್, ಬಿ ಸಿಂಪಲ್ ಇನ್ ಯುವರ್ ಥಿಂಕಿಂಗ್, ದಟ್ಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಅಫ್ಕೋರ್ಸ್ ಲಾಟ್ ಆಫ್ ಥಿಂಗ್ಸ್. ನಿಮ್ಮ ಒಂದು ಜರ್ನಿಗೆ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಒಂದು 27 ಇಯರ್ಸ್ ಜರ್ನಿ 50 ಇಯರ್ಸ್ ಆಗಲಿ, ನಿಮ್ಮ ಲೆಗಸಿ 100 ಇಯರ್ಸ್ ಕಂಟಿನ್ಯೂ ಆಗಲಿ, ಆ ಒಂದು ವಿಷನ್ ದೊಡ್ಡ ಮಾತು. ಥ್ಯಾಂಕ್ ಯು ಸೊ. ಆಲ್ ದ ಬೆಸ್ಟ್ ವಿಶಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಬಿಫೋರ್ ಕನ್ಕ್ಲೂಷನ್, ಆ ಒಂದು ಸಾಂಗ್ ಭಾಳ ಚೆನ್ನಾಗಿತ್ತು. ಇನ್ನೊಂದ್ಸತಿ ಹಾಡ್ಬಿಟ್ರೆ ನಮ್ಮ ಆಡಿಯನ್ಸು ಕೂಡ ರಿಲೇಟ್ ಮಾಡ್ಕೊಳ್ತಾರೆ. ಅದೇನಾ ಒಂದ್ಸತಿನೇ ಚೆನ್ನಾಗಿ ಹಾಡ್ದೋ ಇಲ್ವೋ ನಾನು? ಪ್ಲೀಸ್, ಬೈ ದಿಸ್ ವಿಲ್ ವೈಂಡ್ ಇಟ್. ನಿಮ್ಮ ಒಂದು ಸಾಂಗ್ ಜೊತೆ ಹಾಗೆ ಕ್ರೆಡಿಟ್ಸಲ್ಲಿ ಎಂಡ್ ಆಗಿಬಿಡುತ್ತೆ ನಮ್ಮ ಒಂದು ಟಾಕ್ ಶೋ. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು, ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು.